ಬಿಸಿಲು ಒಂದು ಕಡೆ ಜಾಸ್ತಿ ಆಗ್ತದೆ, ಸವಲತ್ತುಗಳು ಫೆಸಿಲಿಟಿಗಳು ಎಲ್ಲ ಕೊರತೆಗಳು ಕಂಡು ಬಂದರೂ ಸಹಿತ ದೇಹದಲ್ಲಿ ಬಾಡಿ ಹೀಟ್ ಆಗ್ತಾ ಇದೆ, ಹೀಟಿಂದ ನಿಂಗೆ ಗುಳ್ಳೆಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ. ದೇಹದಲ್ಲಿರುವಂಥ ಹೀಟ್ಗೂ ಬಾಯಲ್ಲಿ ಆಗ್ತಿರುವಂಥ ಗುಳ್ಳೆಗೂ ನಿಜವಾಗ ಸಹಿತ ಸಂಬಂಧ ಇದೆಯಾ ಅಥವಾ ಹೇಗೆ ಸರ್? ಇದು ಬಹಳ ಕಾಮನ್. 20% ಹ್ಯೂಮನ್ ಪಾಪ್ಯುಲೇಷನ್, ಅದರೊಳಗಾಗಿ ಹೆಚ್ಚು ಹೆಣ್ಣು ಮಕ್ಕಳು. ನೀವು ಹೇಳ್ದಂಗೆ ಬಾಯಲ್ಲಿ ಹುಣ್ಣು, ಮೌತ್ ಅಲ್ಸರ್ಸ್ ಅಂತೀವಿ ನಾವು, ಆಪ್ತಸ್ ಅಲ್ಸರ್ ಅಂತೀವಿ ನಮ್ಮ ಭಾಷೆಯಲ್ಲಿ, ಕ್ಯಾಂಕ್ರಮ್ ಅಲ್ಸರ್ ಅಂತಾರೆ. ಇವು ಅನೇಕ ಪದಗಳು. ಈ ಬಹಳ ಸಿಂಪಲ್, ಬಾಯಿನೊಳಗೆ ಸಣ್ಣ 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 ಹುಣ್ಣು ಆಗ್ತವೆ, ಖಾರ ತಿನ್ನಕ್ಕಾಗಲ್ಲ. ಈ ಬೇಸಿಗೆಯಲ್ಲಿ ಪರ್ಟಿಕ್ಯುಲರ್ ನೀವು ಹೇಳ್ದಂಗೆ ಹೀಟು, ಎಲ್ಲಿ ವಾತಾವರಣದಲ್ಲಿ ಹೀಟ್ ಜಾಸ್ತಿ ಇರುತ್ತಲ್ಲ, ಡ್ರೈನೇಜ್ ಜಾಸ್ತಿ, ಮೌತ್ ಜಾಸ್ತಿ. ನೀರು ಕುಡಿಬೇಕು, ಆದರೆ ಜನ ಕುಡಿಯಲ್ಲ. ನೀರು ಕುಡಿದಿದ್ರೆ ಮತ್ತು ಆಹಾರ ಪದ್ಧತಿಗಳಿಂದ ಮುಂದೆ ಅನೇಕ ಕಾರಣಗಳನ್ನ ಹೇಳ್ತಾ ಹೋಗೋಣ. ಒಟ್ಟು ಬಾಯಿನಲ್ಲಿ ಆಗುವ ಹುಣ್ಣು ನಮ್ಮ ಪ್ರಾಕ್ಟೀಸ್ನಲ್ಲಿ ತುಂಬ ಜನ ಪದೇ ಪದೇ ನನ್ನ ಮಗಳಿಗೆ ಬಾಯಿನ ಹುಣ್ಣಾಗುತ್ತೆ ಡಾಕ್ಟ್ರೇ, ನಮ್ಮ ಅಳಿಯನ್ಗಾಗುತ್ತೆ, ಈ ರೀತಿ ತಂದೆ ತಾಯಿಗಳು ಬರ್ತಾರೆ. ಇದಕ್ಕೆ ಮುಂದೆ ಮಾತಾಡ್ತಾ ಮಾತಾಡ್ತಾ ಡಿಫಿಷಿಯನ್ಸೀಸು, ಆಹಾರ ಪದ್ಧತಿಗಳು, ಟೆನ್ಷನ್ನಿಂದ ಬಾಯಿನ ಹುಣ್ಣಾಗುತ್ತೆ. ಅಂದರೆ ನಿಮ್ಗೆ ಅಷ್ಟು SSLC ಎಕ್ಸಾಮ್ ಟೈಮ್ನೊಳಗೆ ಮಕ್ಕಳಿಗೆ ಬಾಯಿನಲ್ಲಿ ಹುಣ್ಣಾಗ್ತವೆ. ಸೊ ಇವೆಲ್ಲವನ್ನು ಕೂಡ ಇವತ್ತು ಡಿಸ್ಕಸ್ ಮಾಡ್ತಾ ಹೋದರೆ, ಬಾಯಿ ಹುಣ್ಣು, ಮತ್ತೊಂದು ಮೂಗಿನಲ್ಲಿ ರಕ್ತ ಬರೋದು ಮಕ್ಕಳಿಗೆ. ಹಳ್ಳಿ ಕಡೆ ಇನ್ಫ್ಯಾಕ್ಟ್ ಮೂಗು ಬೆದರಿದೆ ಅಂತಾರೆ, ಬೆದರೋದಕ್ಕೂ ಅದಕ್ಕೇನು ಸಂಬಂಧ ಇಲ್ಲ. ಆದರೆ ಮೂಗಿನಲ್ಲಿ ರಕ್ತ ಬರೋದು, ಇವೆರಡೂ ಕೂಡ ಸರ್ವೇ ಸಾಮಾನ್ಯವಾಗಿ ಜನಸಾಮಾನ್ಯರು ನಮ್ಮ ಹತ್ರ ಹೇಳ್ಕೊಳ್ಳುವಂಥ ಕಷ್ಟಗಳು. ಅದಕ್ಕೆ ಮುಂದೆ ಓಕೆ, ಅಂದರೆ ಜನಸಾಮಾನ್ಯರು ಸರ್ವೇ ಸಾಮಾನ್ಯವಾಗಿ ಹೇಳುವಂಥ ಒಂದು ಸಮಸ್ಯೆ ಏನಂತಾರೆ, ವಿಶೇಷವಾಗಿ ಮಕ್ಕಳಲ್ಲಿ ಮೌತ್ ಅಲ್ಸರ್ ಅಂತ ನಾವು ಹೇಳ್ತೀವಿ. ಇದು ಮಕ್ಕಳಲ್ಲೂ ಆಗುತ್ತೆ, ದೊಡ್ಡವರಿಗೂ ಕೂಡ ಆಗುತ್ತೆ. ಒಂದೇನಂದರೆ ತಾವು ಹೇಳಿರೋಗೆ ಒತ್ತಡದಿಂದನೂ ಸಹಿತ ಮೌತ್ ಅಲ್ಸರ್ ಆಗುತ್ತೆ ಅಂತ. 100%. ಯಾಕಂದ್ರೆ ನೀವು ಹೇಳಿರೋಂಗೆ ಒಂದು ಕಡೆ ಪರೀಕ್ಷೆ ಒತ್ತಡ, ಜೊತೆಗೆ ಒಂದು ಕಡೆ ನಾನು ಹೇಗೆ ಬರೀಬೇಕು ಅನ್ನೋದ್ರ ಒತ್ತಡದಲ್ಲೇ ಬಹುತೇಕವಾಗಿ ಆ ಗುಳ್ಳೆಗಳು, ಹೀಟ್ ಗುಳ್ಳೆ ಅಂತ ನಾವೇನು ಹೇಳ್ತೀವಿ, ಅದು ಬರ್ತಾ ಇದೆ ಅಂತೇಳಿ. ಅಂದರೆ ಹೆಂಗೆ ಕಾರಣ ಆಗುತ್ತೆ ಸರ್? ಹಾರ್ಮೋನ್ ವೇರಿಯೇಷನ್ಸ್ ಇಂದ ನಾವು ಅಥವಾ ಹೇಗೆ ಸರ್ ಅದು? ಇವನ್ ಹಾರ್ಮೋನ್ ವೇರಿಯೇಷನ್, ಅದಕ್ಕೆ ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳಲ್ಲಿ ಋತು ಆಗ್ತದಲ್ಲ, ಮಂತ್ಲಿ ಪೀರಿಯಡ್ಸ್, ಆ ಟೈಮ್ನ ಬಾಯಿ ಹುಣ್ಣಾಗುತ್ತೆ. ಅದು ಈಸ್ಟ್ರೋಜನ್ ವೇರಿಯೇಷನ್ ಇಂದ. ನೋಡಿ, ಮೌತ್ ಅಲ್ಸರ್ಸ್ ಅಂದ್ರೆ ಇಡೀ ಬಾಯಿ, ತುಟಿ ಆಗ್ಬೋದು, ಪ್ಯಾಲೆಟ್ ಆಗ್ಬೋದು, ಫ್ಲೋರ್ ಆಫ್ ದಿ ಮೌತು, ಚೀಕು, ನಾಲಿಗೆ ಎಲ್ಲ ಕಡೆನೂ ಸಣ್ಣ ಸಣ್ಣ ಓವಲ್ ಶೇಪ್ಡ್ ಅಥವಾ ರೌಂಡ್ ಶೇಪ್ಡ್ ಅಲ್ಸರು. ಮಾರ್ಜಿನ್ನಲ್ಲಿ ಕೆಂಪು ಇರುತ್ತೆ, ಸೆಂಟರ್ನಲ್ಲಿ ಬೆಳ್ಳಗಿರ್ಬೋದು, ಹಳದಿ ಇರ್ಬೋದು ಅಥವಾ ನೀಲಿ ಇರ್ಬೋದು, ಬಟ್ ಇವು ಸುತ್ತು ಕೆಂಪು ಹುಣ್ಣುಗಳಿರ್ತವೆ. ಸೊ ಸಣ್ಣ ಸಣ್ಣ ಬಕ್ಕಿ ಇದ್ದಂಗೆ ಫ್ಯೂ ಮಿಲಿಮೀಟರ್ಸ್ ಇರ್ತಾವೆ ಅಷ್ಟೇ. ಕೆಲವ್ರು 1-2 ಅಲ್ಸರ್ ಬರ್ಬೋದು, ಕೆಲವ್ರಿಗೆ ಮಲ್ಟಿಪಲ್ ಬಾಯಿ ತುಂಬ ಅಲ್ಸರ್ ಆಗುತ್ತೆ. ಅನ್ಫಾರ್ಚುನೇಟ್ಲಿ ಅವ್ರು ಬರೋದು ಮೇಯ್ನ್ಲಿ ಊಟ ಮಾಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ, ಖಾರ ತಿನ್ನೋಕ್ಕಾಗಲ್ಲ. ಸೊ ಇದು ಬಾಯಿ ತೆಗಿಲಿಕ್ಕೆ ಆಗಲ್ಲ ಡಾಕ್ಟ್ರೆ, ಅಷ್ಟೊಂದು ಕಾಮನ್ ಸಿಂಪ್ಟಮ್ಸ್ ಇದರೊಳಗೆ. ಅದರೊಳಗಾಗಿ ಈ ಸಮಯದಲ್ಲಿ ಜ್ವರ ಅದೇನಾದರೂ ಬಂತು ಅಂದರೆ, ವೈರಲ್ ಜ್ವರಗಳು ನೋಡಿ ಬೇಸಿಗೆಯಲ್ಲೂ ಬರ್ತವೆ, ಜ್ವರದ ಟೈಮ್ನಲ್ಲಿ ಬಾಯಿನ ಹುಣ್ಣಾಗುತ್ತೆ. ಅದಕ್ಕೆ ಏನು ತಿನ್ಲಿಕ್ಕೆ ಆಗೋದಿಲ್ಲ, ಸುಸ್ತಾಗುತ್ತೆ, ಹಬ್ಬೆ ಬೇರೆ, ಇದ್ರ ಟೆನ್ಷನ್ ಬೇರೆ, ಸಮ್ಮರ್ ಟೆನ್ಷನ್ನು, ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಇವೆಲ್ಲಗಳ ಮಧ್ಯೆ ಬಾಯಿನಲ್ಲಿ ಪದೇ ಪದೇ ಹುಣ್ಣಾಗೋದ್ರಿಂದ ಅವ್ರಿಗೆ ಚಿಂತೆ ಬರುತ್ತೆ, ಏನು ಇಷ್ಟು ಸಾರಿ ಬಾಯಿ ಹುಣ್ಣಾಗುತ್ತಲ್ಲ, ಯಾರು ಮೆಡಿಸಿನ್ ಕೊಟ್ಟರು ವಾಸಿ ಆಗುತ್ತೆ ಡಾಕ್ಟ್ರೆ, ಮತ್ತೆ ಬಂದ್ಬಿಡುತ್ತೆ. ಇದು ಬಹಳ ಕಾಮನ್. ನೀವು ಕೇಳ್ದಂಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ಇದು. ಆಮೇಲೆ ದೇಹದ ಟೆನ್ಷನ್ಗಳು, ಆನೆಸ್ಟ್ಲಿ ಇದು ಭಾಳ ಸ್ಪೆಸಿಫಿಕ್ ಆಗಿ ನೋಡ್ತೀವಿ. ಯಾವುದೇ ಒಂದು ಎಕ್ಸಾಮ್ಗಳು ಇರಲಿ ಅಥವಾ ಮನೆಯಲ್ಲಿ ಬೇರೆ ಏನಾದರೂ ಟೆನ್ಷನ್ ಇದ್ದರೆ ಆ ಟೈಮ್ನಲ್ಲಿ ಬಾಯಲ್ಲಿ ಹುಣ್ಣಾಗ್ತದೆ. ಇದು ವೆರಿ ವೆರಿ ಕಾಮನ್. ಅಂದರೆ ಈಗ ಸರ್ವೇ ಸಾಮಾನ್ಯವಾಗಿ ಏನಂದರೆ ಬಾಡಿ ಹೀಟ್ ಆಗಿದೆ ಅಂತ ಅಥವಾ ಮೌತ್ ಅಲ್ಸರ್ ಆಗಿದೆ ಅನ್ಕೊಂಡು ಟ್ಯಾಬ್ಲೆಟ್ಸ್ ಎಲ್ಲ ತಗೋತಾರೆ ಡೈರೆಕ್ಟಾಗಿ, ವಿತೌಟ್ ಎನಿ ಪ್ರಿಸ್ಕ್ರಿಪ್ಷನ್ಸ್. ಹೀಟ್ ಆಗಿದೆ ಕೂಡ ಒಂದು B ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ ತೊಗೊಳ್ಳೋದು ಅಂತೇಳಿ. ಇದು ಹೇಗೆ ಡೋಲೋ ಹೆಂಗಿದೆ ಆ ರೀತಿ ಇದೆ. ಬಟ್ ಈ ಸಂದರ್ಭದಲ್ಲಿ B ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ಸ್ಗಳಾಗಿರ್ಬೋದು ಅಥವಾ ಹೀಟನ್ನು ಕಡಿಮೆ ಮಾಡುವಂಥ, ಮೌತ್ ಅಲ್ಸರ್ ಕಡಿಮೆ ಮಾಡುವಂಥ ಟ್ಯಾಬ್ಲೆಟ್ಸ್ಗಳು ಎಷ್ಟಿಗೆ ಒಳ್ಳೆಯದು, ಆಮೇಲೆ ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ಗಳು ಆಗುವಂಥ ಚಾನ್ಸಸ್ ಇರುತ್ತಾ? ಇದು ಡಿಫಿಷಿಯನ್ಸಿ ಅಂತ ಅವೆಲ್ಲ ನೀವು ಅಂದ್ರಿ. ಏನು ಡಿಫಿಷಿಯನ್ಸಿ ಆದರೆ ಆಗುತ್ತೆ? ಪರ್ಟಿಕ್ಯುಲರ್ಲಿ B12, B2 ಇವೆಲ್ಲ B ಕಾಂಪ್ಲೆಕ್ಸ್ ಗ್ರೂಪ್ ಅಂತೀವಿ ನಾವು. ಇದರೊಳಗೆ ಪರ್ಟಿಕ್ಯುಲರ್ಲಿ ಪಾಲಿಶ್ಡ್ ರೈಸ್ ಊಟ ಮಾಡ್ತಾರಲ್ಲ, ಅದರಲ್ಲಿ B12 ಕಡಿಮೆ ಇರುತ್ತೆ. ಅಂಡ್ ವೆಜಿಟೇರಿಯನ್ಸ್ಗೆ ಇದು ಯೂಶಲಿ B12 ಇರೋದು ನಾನ್ ವೆಜಿಟೇರಿಯನ್ ಫುಡ್ ಅಲ್ಲಿ. ಈ ವೆಜಿಟೇರಿಯನ್ಸ್ಗೆ ಇದು ಮೋರ್ ಕಾಮನ್. ಸೊ ಡಿಫಿಷಿಯನ್ಸಿ, ಅದಕ್ಕೆ ಜನ ಸೆಲ್ಫ್ ಪ್ರಿಸ್ಕ್ರಿಪ್ಷನ್. ಲಕ್ಕಿಲಿ ತಲೆನೋವು, ಮೈಕೈ ನೋವುಗಳಿಗೆ ಹೆಂಗೆ ಪೇನ್ ಕಿಲ್ಲರ್ ನುಂಗ್ತಾರಲ್ಲ, ಅದರಿಂದ ಡೇಂಜರ್ಸ್ ಇದೆ. ಬಟ್ ಲಕ್ಕಿಲಿ ಇವೆಲ್ಲ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್. ನೀವು B12 ಅಥವಾ ಮಲ್ಟಿ ವಿಟಮಿನ್ ತೊಗೊಂಡು ನುಂಗ್ತಾನೆ ಇರ್ತಾರೆ, ಅದರಿಂದ ಲಕ್ಕಿಲಿ ಸೈಡ್ ಎಫೆಕ್ಟ್ ಇರಲ್ಲ. ಎಕ್ಸೆಸ್ ತೊಗೊಂಡ್ರು ಕೂಡ ಇಟ್ ಇಸ್ ವಾಟರ್ ಸಾಲ್ಯುಬಲ್, ಅಂದರೆ ಯೂರಿನಲ್ಲಿ ಪಾಸ್ ಆಗುತ್ತೆ. ಬಟ್ ನೋ ಡೌಟ್ B12 ತೊಗೊಳೋದ್ರಿಂದ ಅನುಕೂಲ ಆಗುತ್ತೆ, ತೊಂದರೆ ಏನಾಗೋದಿಲ್ಲ. ಬಟ್ ಯಾವತ್ತೇ ಆಗಲಿ
ಯಾಕಂದ್ರೆ ನಾವು ನೋಡಿದ್ದೀವಿ, ನೀವು ಅನ್ಕೊಂಡಂಗೆ ಬಾಯಿನೊಳಗೆ ಬರೀ ಹುಣ್ಣಲ್ಲ, ಎಷ್ಟೋ ಸಾರಿ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ, ಅಪರೂಪಕ್ಕೆ ಕ್ಯಾನ್ಸರ್ ಇರುತ್ತೆ. ನನಗಿನ್ನೂ ನೆನಪಿದೆ, 48 ವರ್ಷದ ಯಂಗ್ ವೈಸ್ ಚಾನ್ಸಲರ್ ಆಫ್ ಅನ್ ಯೂನಿವರ್ಸಿಟಿ, ನಾಲಿಗೆ ಒಳಗೆ ಒಂದ್ ಕಡೆ ಅಲ್ಸರ್, ಅವ್ರಿಗೇನು ಅಂತ ಪೇನ್ ಇರಲಿಲ್ಲ, ಆದ್ರೂ ಒಂದ್ಸರಿ ಬರ್ತಾರೆ, ಡಾಕ್ಟ್ರೆ ನನಗೇನು ಕೆಟ್ಟ ಹ್ಯಾಬಿಟ್ ಇಲ್ಲ, ಸ್ಮೋಕರ್ ಅಲ್ಲ. ನೋಡಿ, ಸ್ಮೋಕರ್ಸ್ನಲ್ಲಿ ಬಾಯಿ ಹುಣ್ಣು ಜಾಸ್ತಿ, ಆಲ್ಕೋಹಾಲಿಕ್ಸ್ ನಲ್ಲಿ ಜಾಸ್ತಿ, ಎಲ್ಲಡಿಕೆ ತಂಬಾಕು ತಿನ್ನೋರಿಗೆ ಜಾಸ್ತಿ. ಡಾಕ್ಟ್ರೆ ನನಗೇನೂ ಹ್ಯಾಬಿಟ್ ಇಲ್ಲ, ಆದ್ರೆ ನನಗೆ ಇಲ್ಲೊಂದು ಹುಣ್ಣಾಗಿದೆ ಅಂತ. ಆ ಹುಣ್ಣನ್ನು ಪರೀಕ್ಷೆ ಮಾಡಿದಾಗೆ ನನಗೆ ಗೊತ್ತಾಯ್ತು ಇದು ಕ್ಯಾನ್ಸರ್ ಅಲ್ಸರ್ ಅಂತ. ಇಮಿಡಿಯೇಟ್ಲಿ ಆಂಕಾಲಜಿ ಫ್ರೆಂಡ್ ಅನ್ನು ಕರೆದು ಬಯಾಪ್ಸಿ ಮಾಡಿದ್ರೆ ಇಟ್ ಕೇಮ್ ಆಸ್ ಕ್ಯಾನ್ಸರ್ ಆಫ್ ದಿ ಮೌತ್, ಸ್ಕ್ವೇಮಸ್ ಸೆಲ್ ಕಾರ್ಸಿನೋಮ್ ಅಂತೀವಿ ನಾವು. ಲಕ್ಕಿಲಿ ಎಷ್ಟು ಅರ್ಲಿ ಬಂದಿದ್ರು ಅಂದ್ರೆ ಅವರು ಬಯಾಪ್ಸಿ ಪ್ರೂವ್ಡ್ ಅರ್ಧ ಟಂಗ್ ತೆಗಿತೀವಿ, ಎಮಿಗ್ಲಾಸೆಕ್ಟಮಿ ಅಂತೀವಿ. ಈಗ ಅವ್ರು ಎಷ್ಟು ಚೆನ್ನಾಗಿದ್ದಾರೆ ಅಂದ್ರೆ ಅವ್ರಿಗೆ ಗೊತ್ತೇ ಆಗಲ್ಲ ಬೇರೆಯವ್ರಿಗೆ ಅರ್ಧ ನಾಲ್ಗೆ ಇದೆಯಾ, ಮಾತಾಡೋದ್ರಲ್ಲಿ ತೊಂದರೆ ಇದೆಯಾ, ಏನಿಲ್ಲ. ಇದನ್ನ ಯಾಕೆ ಹೆಚ್ಚಿಸಿದೆ ಅಂದ್ರೆ ಸೆಲ್ಫ್ ಮೆಡಿಕೇಶನ್ ಮಾಡೋವಾಗೆ ಅಪರೂಪದಲ್ಲಿ ಒಂದು ಕ್ಯಾನ್ಸರ್ ನಿಮಗೆ ಮಿಸ್ ಆಗಿಬಿಡುತ್ತೆ. ಅದಕ್ಕೆ ದಯವಿಟ್ಟು ನೀವು ಇದ್ರೆ ಡೆಂಟಲ್ ಡಾಕ್ಟರ್ ಹತ್ರ ಹೋಗಿ, ಓರಲ್ ಕ್ಯಾವಿಟಿ ಅವರೇ ಭಾಳ ಸಾರಿ ನೋಡೋದು. ಯಾಕಂದ್ರೆ ಈವನ್ ಬ್ಯಾಡ್ ಹೈಜೀನ್, ಮೌತ್ನೊಳಗೆ ಸರಿಯಾಗಿ ನೀವು ಬ್ರಷ್ ಮಾಡಲಿಲ್ಲ ಅಂದ್ರೆ, ಅಥವಾ ಕಚ ಕಚ ಅಂತ ಬ್ರಷ್ ಮಾಡೋ ಇಂಜುರಿ ಆಗುತ್ತೆ. ಇಂಜುರಿ ಕೂಡ ಒನ್ ಆಫ್ ದಿ ಕಾಸಸ್ ಅಂತಾರೆ ಈ ಅಲ್ಸರ್ಗಳು ಆಗ್ಲಿಕ್ಕೆ ರೀಸನ್. ನೀವು ಸರಿಯಾಗಿ ಬ್ರಷ್ ಮಾಡ್ದಿದ್ರೆ, ಅಥವಾ ಯಾರ ಡಾಕ್ಟ್ರು ಟೀತ್ ಇಂಪ್ಲಾಂಟ್ ಹಾಕಿದ್ರೆ ಅದು ಉಜ್ಜುತ್ತಾ ಇದ್ರೆ, ಅಥವಾ ನೀವೇ ಬಹಳ ಜನ ನೋಡಿ ರಾತ್ರಿ ಹೊತ್ತು ನಾಲಿಗೆ ಕಡ್ಕೋತಾರೆ, ಕೆನ್ನೆಯನ್ನು ಕಚ್ಕೋತಾರೆ, ಆ ಕಚ್ಕೊಂಡಿದ್ದ ಜಾಗದಲ್ಲಿ ಹುಣ್ಣಾಗುತ್ತೆ. ಸೊ ಟ್ರಾಮಾ, ಡಿಫಿಷಿಯನ್ಸಿ, ಆಮೇಲೆ ಅನೇಕ ಇರಿಟೆಂಟ್ ಫುಡ್ಸ್, ಆಲ್ಕೋಹಾಲು, ಸ್ಮೋಕಿಂಗು, ಯಾವಾಗಲೂ ತುಂಬಾ ಮಸಾಲ ಪದಾರ್ಥ ತಿನ್ನೋರು, ಆಮೇಲೆ ಸಿಟ್ರಸ್ ಫ್ರೂಟ್ಸು. ನೋಡಿ, ಬೇಸಿಗೆ ಒಳಗೆ ಹುಳಿ ಹಣ್ಣುಗಳು ಅಂದ್ರೆ ಲೆಮನ್ ಆಗಲಿ ಅಥವಾ ಇದು ತಗೊಳ್ಳೋದ್ರಿಂದ, ಆರೆಂಜ್ ಆಗಲಿ, ಅಸಿಡಿಕ್ ಇಂತೀವಿ, ಅದನ್ನು ತಿನ್ನೋರ್ಗೂ ಕೂಡ ಬಾಯಿನಲ್ಲಿ ಹುಣ್ಣಾಗುತ್ತೆ. ಸೊ ಇವೆಲ್ಲವನ್ನು ನಮ್ಮ ಗಮನದಲ್ಲಿರೋದ್ರಿಂದ ನೀವು ಒಂದು ಸಾರಿ ಒಬ್ಬ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತೊಗೊಳ್ಳೋದು ಒಳ್ಳೆಯದು. ಸೆಲ್ಫ್ ಮೆಡಿಕೇಶನ್ ಇಸ್ ಆಲ್ವೇಸ್ ಡೇಂಜರಸ್. ಲಕ್ಕಿಲೆ ಮಲ್ಟಿ ವಿಟಮಿನ್ ತಗೊಂಡವರಿಗೆ ಅದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ. ಓಕೆ, ಅಂದ್ರೆ ಒಂದ್ ಕಡೆ B12 ಡೆಫಿಷಿಯನ್ಸಿ ಅಂತಾನು ತಾವು ಹೇಳ್ತಾ ಇದ್ದೀವಿ. ಹೌದು, B12 ಡೆಫಿಷಿಯನ್ಸಿಗೂ ಜೊತೆಗೆ ಈ ಮೌತ್ ಅಲ್ಸರ್ಗೆ ತಾವು ಹೇಳಿರೋ ಹಾಗೆ ಒಂದ್ ಕಡೆ ಸ್ಮೋಕ್ ಮಾಡೋರು ಜೊತೆಗೆ ಡ್ರಿಂಕ್ಸ್ ಮಾಡೋರೆಲ್ಲ ಜಾಸ್ತಿ ಆಗಿದೆ. ಈಗಿನ ಟ್ರೆಂಡ್ ಅಲ್ಲಿ ನಾವು ನೋಡ್ತಾ ಹೋದ್ರೆ 14-15 ವಯಸ್ಸಲ್ಲಿ ಎಲ್ಲ ಸಹಿತ ಸ್ಮೋಕಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಇವರಿಗೆ ಆಗುವಂತ ಕಾಂಪ್ಲಿಕೇಶನ್ಸ್ಗಳು ಹೆಂಗಾಗ್ಬೋದು ಸರ್? ಅಂದ್ರೆ ನಿರಂತರವಾಗಿ ಒಂದ್ ಕಡೆ ಸ್ಮೋಕ್ ಮಾಡ್ತಾ ಇರ್ತಾರೆ, ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ, ಸತತವಾಗಿ ಈ ಒಂದು ಮೌತ್ ಅಲ್ಸರ್ ಬರ್ತಾನೆ ಇರುತ್ತೆ. ವರ್ಷದಲ್ಲಿ ವಿಶೇಷವಾಗಿ ಕಾಣುವಂತಹ ಒಂದು ಪ್ರಾಬ್ಲಮ್ ಅಂದ್ರೆ ಇದು ಬೇಸಿಗೆ ಕಾಲದಲ್ಲಿ. ಇವ್ರಿಗೆ ಯಾವ ರೀತಿ ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಂತ? ಈ ಅಲ್ಸರ್ಗಳು ಯೂಶಲಿ ಸೆಲ್ಫ್ ಲಿಮಿಟಿಂಗ್ ಅಲ್ಸರ್ ಅಂತೀವಿ ನಾವು. ತನ್ನಷ್ಟಿಗೆ ತಾನೇ ನೀನ್ ಏನೂ ತಗೊಳ್ದಿದ್ರು ಕೂಡ 10 to 14 ಡೇಸ್ನಾಗ ಅವು ತನ್ನ ಪಾಡಿ ತಾನೇ ಒಣಗೋಗ್ತವೆ. ಇದೊಂದು ಅಡ್ವಾಂಟೇಜು. ಬಟ್ ಕಾಂಪ್ಲಿಕೇಶನ್ ಯಾವಾಗ ಆಗುತ್ತೆ ಅಂದ್ರೆ, ಕೆಲವು ಈ ಅಲ್ಸರ್ ಕ್ಯಾನ್ಸರ್ ಆಗಲ್ಲ, ಅದು 100% ಯಾರು ಎದುರ್ಕೊಳಕೋಬೇಡಿ, ಬಾಯಿ ಹುಣ್ಣೆಲ್ಲ ಕ್ಯಾನ್ಸರ್ ಆಗುತ್ತೆ. ಅಸೋಸಿಯೇಟೆಡ್ ಕ್ಯಾನ್ಸರ್ ಇದ್ರೂ ಇರ್ಬೋದು. ಅದರೊಳಗಾಗಿ ನೀವು ಜ್ಞಾಪಿಸ್ದಂಗೆ ನಿಕೋಟಿನ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾರ್ಸಿನೋಜನ್ ಅಂತೀವಿ. ಎಲ್ಲಡಿಕೆ ಗಡ್ಡಿ ಅಷ್ಟೆಲ್ಲ ಈಗೆಲ್ಲ ಹುಡುಗರು ಪಾನ್ಪರಾಗ ಹಾಕ್ತಾರೆ, ಗುಟ್ಕ ಹಾಕ್ತಾರೆ, ಆ ಕೈನಿನ ಇಲ್ಲಿ ಅಲ್ಲಿ ದವಡೆ ಹತ್ರ ಇಟ್ಕೋತಾರೆ. ಇವೆಲ್ಲದರಿಂದಲೂ ಕ್ಯಾನ್ಸರ್ ಆಗುತ್ತೆ. ಬಟ್ ಇವು ಸಿಂಪಲ್ ಅಲ್ಸರ್ಸು, ಆಪ್ಥೆಸ್ ಅಲ್ಸರು, ಕ್ಯಾಂಕರ್ ಅಲ್ಸರ್ ಅಂತೀವಿ ನಾವು. ಕ್ಯಾನ್ಸರ್ ಅಲ್ಸರ್ ಬೇರೆ, ಕ್ಯಾಂಕರ್ ಅಲ್ಸರ್ ಬೇರೆ. ಸೊ ಈ ಅಲ್ಸರ್ಗಳು ಪದೇ ಪದೇ ಬರ್ತವೆ ಅನ್ನೋದೊಂದು ಬಿಟ್ರೆ ತಾವೇ ಹೀಲ್ ಆಗ್ತವೆ. ಬಟ್ ಎಲ್ಲೋ ಒಂದು ಕಡೆ ಅದ್ರ ಜೊತೆಯಲ್ಲಿ ಇರ್ತಕ್ಕಂಥ ಬೇರೆ ಒಂದು ಕಾಯಿಲೆನ ಮಿಸ್ ಆಗ್ಬೋದು. ಸೊ ಅದರಿಂದ ದಯವಿಟ್ಟು ನೀವು ವೈದ್ಯರ ಹತ್ರ ತೋರಿಸ್ಕೊಳ್ಳೋದು ಒಳ್ಳೆಯದು. ಓಕೆ, ಇದ್ರ ಜೊತೆಗೆ ಇನ್ನೊಂದು ಸಮಸ್ಯೆ ಏನಂದ್ರೆ, ಒಂದ್ ಕಡೆ ಮೌತ್ ಅಲ್ಸರ್, ಇನ್ನೊಂದು ಕಡೆ ಮೂಗಲ್ ರಕ್ತ ಬರ್ತಾ ಇರುತ್ತೆ, ಅಥವಾ ಬೆವರು ಸಾಲುಗಳು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಮೂಗಲ್ಲಿ ರಕ್ತ ಬರೋದಕ್ಕೆ ಸಾಕಷ್ಟು ಜನರು ಹಳೆ ಫಿಲ್ಮ್ಸ್ಗಳನ್ನ ನೋಡಿ ಮೂಗಲ್ಲಿ ರಕ್ತ ಬಂದ್ಬಿಟ್ರೆ ಕ್ಯಾನ್ಸರ್ ಭಯ ಆಯಿತು. ಬಟ್ ಈಗಿನ ಸಂದರ್ಭದಲ್ಲಿ ಮಕ್ಕಳಲ್ಲಾಗಿರಲಿ ಅಥವಾ ಹೆಚ್ಚಾಗಿ ಬಿಸಿಲಲ್ಲಿ ಓಡಾಟ ಇರೋರಿಗೆ ಮೂಗಲ್ಲಿ ರಕ್ತ ಬರುತ್ತೆ. ಅದನ್ನ ಹೆಂಗೆ ಅನಲೈಸ್ ಮಾಡ್ಕೋಬೇಕಾಗುತ್ತೆ? ಅದಕ್ಕೆ ಟ್ರೀಟ್ಮೆಂಟ್ ಏನು ಸಜೆಸ್ಟ್ ಮಾಡ್ತಾರೆ ಅಥವಾ ಹೇಗೆ? ಇದು ನೋಡಿ ಬಹಳ ಇಂಪಾರ್ಟೆಂಟ್. ಬೇಸಿಗೆಯಲ್ಲಿ ನಮ್ಮ ರಕ್ತನಾಳಗಳು ಉಬ್ಬುತ್ತವೆ, ಅಂದ್ರೆ ಡೈಲಿಟೇಷನ್ ಆಫ್ ದಿ ಬ್ಲಡ್ ವೆಸಲ್ಸ್. ನೋಡಿ, ನಮ್ಮ ಮೂಗಿದೆಯಲ್ಲ, ಮಧ್ಯ ಕಂಬ ಇದೆಯಲ್ಲ, ಈ ಕಡೆ ಒಂದು ಈ ಕಡೆ ಒಂದು ಚಿಕ್ಕ ಕಾಯಿನಷ್ಟು ಜಾಗ ಇದೆ. ಅದು ನಾವು ಲಿಟ್ಲೆಸ್ ಏರಿಯಾ ಅಂತೀವಿ. ಲಿಟ್ಲ್ ಅಂದ್ರೆ ಒಬ್ಬ ENT ಸರ್ಜನ್ ಹೆಸರು. ಆ ಏರಿಯಾ ಒಳಗೆ ಎರಡು ಕಾರಣ. ಬೇಸಿಗೆ ಕಾಲದಲ್ಲಿ ರಕ್ತನಾಳಕ್ಕೆ ಒಂದು ಕವರ್ ಇರುತ್ತೆ ಅಷ್ಟೇ, ಮ್ಯೂಕೋಸ. ಅದು ಎಕ್ಸ್ಪ್ಯಾಂಡ್ ಆದಾಗ ಪಟ್ ಅಂತ ಒಡೆದೋಗುತ್ತೆ, ಬಳ್ಳಂತ ರಕ್ತ ಬರುತ್ತೆ. ಅದಕ್ಕಿಂತ ಇಂಪಾರ್ಟೆಂಟು ಬೇಸಿಗೆಯಲ್ಲೂ ನೆಗಡಿ ಆಗುತ್ತೆ. ನೀವು ನೋಡಿ, ಯಾರು ಮೂಗ್ ತೋಡ್ತಾರಲ್ಲ, ಡಿಗ್ಗಿಂಗ್ ದ ನೋಸ್ ಅಂತೀವಿ ನಾವು. ಈ ಮೂಗ್ ತೆಗೆದು ಇಲ್ಲಿ ಉಣ್ಣು ಮಾಡಿರ್ತಾರೆ. ಅವಾಗ ಬ್ಲಡ್ ವೆಸಲ್ ಮೇಲೆ ಒಂದೇ ಒಂದು ಲೇಯರ್ ಎಪಿಥೀಲಿಯಂ ಇರುತ್ತೆ, ಪಟ್ ಅಂತ ಹೊಡೆದೋಗುತ್ತೆ. ಬೇಸಿಗೆ ಕಾಲದಲ್ಲಿ ಇದು ಬಹಳ ಕಾಮನ್. ಬಟ್ ನೀವು ಹೇಳ್ದಂಗೆ ಯಾವುದೇ ಬ್ಲೀಡಿಂಗ್ ಇವೆಂಟ್ ಆಗಲಿ, ಬ್ಲಡ್ ಕ್ಯಾನ್ಸರು,
ಬ್ಲೀಡಿಂಗ್ ಡಿಸಾರ್ಡರ್ಸ್ನ ನೆನಪಿಟ್ಕೋಬೇಕು. ಆದರೆ ಒಂದು ಸಾರಿ ಬಂದ್ಬಿಡ್ತು ಅಂತ ಎದುರ್ಕೊಳಕ್ ಹೋಗ್ಬೇಡಿ. ಅದರಲ್ಲಿ ಮಕ್ಕಳಲ್ಲೇ ಬೇರೆ ಕಾರಣ, ದೊಡ್ಡೋರಲ್ಲೇ ಬೇರೆ ಕಾರಣ. ದೊಡ್ಡೋರಲ್ಲಿ ಮೇನ್ ಕಾರಣ ಹೈಪರ್ ಟೆನ್ಷನ್. ನೋಡಿ, ಇದು ಒನ್ ಆಫ್ ದಿ ವಾರ್ನಿಂಗ್ ಸಿಂಪ್ಟಮ್. ಯಾರ್ದಾನ ಮೂಗ್ನಲ್ಲಿ ಇಡೀ ಇದಕ್ಕಿದಾಗ ಬ್ಲಡ್ ಬಂತು ಅಂದ್ರೆ ಬ್ಲಡ್ ಚೆಕ್ ಮಾಡ್ತೀವಿ, 240 120 ಇರುತ್ತೆ. ಅಂದ್ರೆ ಹೈಪರ್ ಟೆನ್ಷನ್ ಒನ್ ಆಫ್ ದಿ ಸಿಂಪ್ಟಮ್ಸ್. ಯಾರೇ ಹಿರಿಯರಲ್ಲಿ, ಹೆಂಗಸರಾಗಲಿ ಗಂಡಸರಾಗಲಿ, ಆಗಿಂದಾಗಿ ಒಂದಿನ ಅಲ್ಲ, ಆಗಿಂದಾಗಿ ಬ್ಲಡ್ ಬರ್ತಾ ಇದ್ರೆ ಅವ್ರು BP ಚೆಕ್ ಮಾಡಿದ್ರೆ BP ಜಾಸ್ತಿ ಇರುತ್ತೆ. ಹೈಪರ್ ಟೆನ್ಷನ್ ನಾವು ಹಿಂಗೂ ಕಂಡುಹಿಡಿತೀವಿ. ತುಂಬಾ ಜನ ಏನ್ ಅನ್ಕೋತಾರೆ, BP ಒಳಗೆ ತಲೆ ಚಕ್ಕರ್ ಬರಬೇಕು, ಈ ತರ ಆಗ್ಬೇಕು. ಹಂಗೇನಿಲ್ಲ, ತಲೆ ಚಕ್ಕರ್ ಬರಬೇಕು, ಕೋಪ ಬರಬೇಕು, ಏನಿಲ್ಲ. ಇದು ಒಂದು ಸಿಂಪ್ಟಮ್. ಅದರಿಂದ ಮಕ್ಕಳಲ್ಲಿ ಬಹಳ ಕಾಮನ್ ಮೂಗು ತೋಡೋದು ಒಂದು. ಸೊ ಎರಡನೇದು ಪದೇ ಪದೇ ನೆಗಡಿ ಆಗಿ ಮೂಗು ತೋಡೋದ್ರಿಂದ ಅಪರೂಪಕ್ಕೆ ಇವೆಲ್ಲ ಬ್ಲಡ್ ಟೆಸ್ಟ್ ಮಾಡಿದ್ರೆ ಗೊತ್ತಾಗ. ಅದಕ್ಕೆ ಯಾವುದೇ ಮಕ್ಕಳಿಗೆ ಪದೇ ಪದೇ ಬರೀ ನೋಗಲ್ಲ, ಬ್ಲೀಡಿಂಗ್ ಗಮ್ಸ್ ಅಂತೀವಿ. ಗಮ್ಸಲ್ಲಿ ಬ್ಲಡ್ ಬರುತ್ತೆ, ಅಲ್ಲುಜ್ಜೋ ಬ್ಲಡ್ ಬರುತ್ತೆ, ಕೆಮ್ಮದಾಗ ಬ್ಲಡ್ ಬರುತ್ತೆ. ಇವೆಲ್ಲವನ್ನು ಎಲ್ಲಿ ಬ್ಲೀಡಿಂಗ್ ಆಗುತ್ತಲ್ಲ ಆ ಸಮಯದಲ್ಲಿ ಒಂದು ಸಸ್ಪಿಷನ್ನು ಬ್ಲಡ್ ಕ್ಯಾನ್ಸರ್, ಲಿಂಫೋಬ್ಲಾಸ್ಟಿಕ್ ಲುಕೇಮಿಯಾ ಅಥವಾ ಮೈಲೋಬ್ಲಾಸ್ಟಿಕ್ ಲುಕೇಮಿಯಾ ಅಂತೀವಿ ನಾವು, ಅದಿರ್ಬೋದು ಅಂತ ಚೆಕ್ ಮಾಡಬೇಕು. ನೋಡಿ, ಇಷ್ಟೆಲ್ಲ ವಿಚಾರಗಳು ಇರ್ತವೆ. ಸೊ ಅದರಿಂದ ನೀವು ದಯವಿಟ್ಟು ಇವೆರಡನ್ನು ಕೂಡ ಸರ್ವೇ ಸಾಮಾನ್ಯ ಸಿಂಪ್ಟಮ್ಸ್ ಇರೋದ್ರಿಂದ ದಯವಿಟ್ಟು ಚೆಕಪ್ ಮಾಡಿಸ್ಕೊಳ್ಳಿ. ಓಕೆ, ಅಂದರೆ ತಮ್ಮ ಸಿಸ್ಟಮಲ್ಲಿ ಅಥವಾ ಮೆಡಿಸಿನ್ ಸಿಸ್ಟಮ್ನಲ್ಲಿ ನಾವು ಮಾತಾಡೋದಾಯ್ತು ಅಂದರೆ ಯಾವ ರೀತಿ ಇದನ್ನು ಟ್ರೀಟ್ಮೆಂಟ್ ಮೂಲಕ ಸರಿ ಮಾಡ್ಬೋದು, ಎಷ್ಟು ದಿನ ಟೈಮ್ ತೊಗೊಳುತ್ತೆ ಅಥವಾ ಹೇಗೆ ಸರ್? ಇಲ್ಲ, ಮೂಗಿಂದು ಭಾಳ ಇಂಪಾರ್ಟೆಂಟ್ ಹೇಳ್ಬಿಡ್ತೀನಿ. ದಯವಿಟ್ಟು ಯಾರಾದರೂ ಮಕ್ಕಳಿಗೆ ಅಥವಾ ಸಡನ್ನ ಬ್ಲಡ್ ಬಂದರು ಅಂದರೆ, ಮಕ್ಕಳು ಗಾಬರಿಯಿಂದ ಕುಣ್ಕೊಂಡು ಓಡಾಡ್ತಿರ್ತಾರೆ, ಏನು ಮಾಡಬೇಡಿ. ದಯವಿಟ್ಟು ರಿಕಂಬೆಂಟ್ ಪೊಸಿಷನ್ ಅಂತೀವಿ ನಾವು, ಈ ಮಟ್ಟದಲ್ಲಿ ಮಲಗಿಸ್ಬೇಕು ಮಕ್ಕಳನ್ನ. ಮೂಗನ ಗಟ್ಟಿಯಾಗಿ ಹಿಡ್ಕೋಬೇಕು. ಈ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಬಹಳ ಜನಕ್ಕೆ ಇದು ಐಡಿಯಾ ಇರಲ್ಲ, ಎಷ್ಟೊತ್ತು ಹಿಡ್ಕೋಬೇಕು ಅಂತ ಐಡಿಯಾ ಇರೋದಿಲ್ಲ. ನಾವು ಹೇಳ್ತೀವಿ 6 ಮಿನಿಟ್ಸ್, ಯಾಕಂದ್ರೆ ಬ್ಲಡ್ ಕ್ಲಾಟ್ ಆಗುವ ಸಮಯ 6 ನಿಮಿಷ. ಆದ್ರಿಂದ ದಯವಿಟ್ಟು ಮೂಗನ್ನ ಗಟ್ಟಿಯಾಗಿ ಹಿಡ್ಕೊಂಡು, ಮಗು ಆಟೋಮ್ಯಾಟಿಕಲಿ ಬಾಯಿ ಓಪನ್ ಮಾಡಿ ಉಸಿರಾಡುತ್ತೆ, ಆಗ ಬ್ಲೀಡಿಂಗ್ ನಿಲ್ಲುತ್ತೆ. ತೇವದ ಬಟ್ಟೆ ಐಸ್ ಹಾಕ್ಬೋದು ಮೂಗಿನ ಮೇಲೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಬಹಳ ಕಡೆ ನೋಡಿದ್ದೀನಿ, ನಮ್ಮೂರ್ ಕಡೆ ದೊಡ್ಡಬಳ್ಳಾಪುರದ ಕಡೆ ಹಳ್ಳಿಗಳಲ್ಲಿ ಮೂಗು ಬೆದರು ಬಿಟ್ಟದೆ ಅಂತ ಹೇಳಿ ಸೆಗಣಿ ಮೂಸ್ ನೋಡ್ಸೋರು, ಸೆಗಣಿ ತಂದು. ದಯವಿಟ್ಟು ಇದನ್ನ ಮಾಡಬೇಡಿ. ಯಾಕಂದ್ರೆ ಸೆಗಣಿ ಗೋಮೂತ್ರದಷ್ಟು ಪವಿತ್ರ ಅಲ್ಲ. ನಮ್ಮ ಗೋವು ನಮಗೆ ಪವಿತ್ರ ಇಲ್ಲ ಅನ್ನಲ್ಲ, ಮೂತ್ರನೂ ಸ್ಟೆರೈಲ್ ಅಂತೀವಿ. ಸೆಗಣಿ ಒಳಗೆ ಒಂದು ಟೆಟನಸ್ ಸ್ಪೋರ್ ಇರುತ್ತೆ, ಧನುರ್ವಾಯು ಕಾಯಿಲೆ. ದಯವಿಟ್ಟು ಆ ಸೆಗಣಿಯೊಳಗಿರೋ ಆ ಬ್ಯಾಕ್ಟೀರಿಯಾ ಸ್ಪೋರ್ ಅಂತೀವಿ ನಾವು, ನಿಮ್ಮ ಬ್ಲಡ್ಗೆ ಏನಾರ ಮಿಕ್ಸ್ ಆಯಿತು ಅಂದರೆ ರಕ್ತಕ್ಕೆ ಹೋಗಿ ಮುಂದೆ ಮಗುಗೆ ಧನುರ್ವಾಯು ಕಾಯಿಲೆ ಬರ್ಬೋದು, ಟೆಟನಸ್ ಅಂತೀವಿ. ಟೆಟನಸ್ ಕಾಯಿಲೆ ಎಷ್ಟು ಡೇಂಜರಸ್ ಅಂದರೆ, 100 ಜನಕ್ಕೆ ಧನುರ್ವಾಯು ಬಂದರೆ 60 ಜನ ಸತ್ತೋಗ್ತಾರೆ. ಈಗಲೂ ಕೂಡ ಇಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಟೆಟನಸ್. ಅದಕ್ಕೆ ಆಗಿಂದಾಗೆ ನಿಮ್ಮ ಮಕ್ಕಳಿಗೆ ಯಾವುದೇ ಸ್ಮಾಲ್ ಇಂಜುರಿ ಆದರೂ ಕೂಡ ಒಂದು TT ಕೊಡಿಸಿರಿ ಅಂತ. ಬಿದ್ದಾಗ ಅಷ್ಟೇ, ನಾಯಿ ಕಚ್ಚಿದಾಗ ಹೆಂಗೆ ಇಂಜೆಕ್ಷನ್ ಕೊಡ್ತೀವಲ್ಲ, ಇದು ಹಂಗಲ್ಲ. ಅವಕಾಶ ಸಿಕ್ಕಿದಾಗೆ ಟೆಟನಸ್ ಟಾಪ್ಸೈಡ್ TT ಕೊಟ್ಟರೆ ಮಕ್ಕಳಿಗೆ ಧನುರ್ವಾಯು. ಬಟ್ ದಯವಿಟ್ಟು ಸಗಣಿ ಮಾತ್ರ ಮೂಸ್ ನೋಡಿಸ್ಬೇಡಿ. ಅಷ್ಟೇ ಅಲ್ಲ, ಹಳ್ಳಿಗಳ ಕಡೆ ಮಕ್ಕಳು ಬಿದ್ದಾಗೆ ಗಾಯದ ಮಂಡಿ ಗಿಂಡಿ ತರ್ಚ್ಕೊಂಡ್ರೆ ಬ್ಲಡ್ ಬಂದರೆ ಮಣ್ಣಾಕಿ ಮೆತ್ತಾರೆ, ಅಲ್ಲದರೊಳಗೆ ಸಗಣಿ ಇದೆಲ್ಲ ಇರುತ್ತೆ, ಧನುರ್ವಾಯು ಬರುವಂಥ ಚಾನ್ಸ್ ಇರುತ್ತೆ. ದಯವಿಟ್ಟು ಅಂಥ ಗಾಯಗಳನ್ನ ವಾಶ್ ಮಾಡಬೇಕು ಸೋಪಲ್ಲಿ. ಮೂಗಿಂದು ಸ್ಟಾಪ್ ಮಾಡ್ಲಿಕ್ಕೆ ಮಾತ್ರ ಹಿಡ್ಕೋಬೇಕು, ಗಟ್ಟಿಯಾಗಿ ಹಿಡ್ಕೊಂಡ್ರೆ ಬಾಯಿನಲ್ಲಿ ಉಸಿರಾಡ್ತಾರೆ. ಇದು ಒನ್ ಆಫ್ ದಿ ಮೆಥಡ್ಸ್ ಆಫ್ ಸ್ಟಾಪಿಂಗ್ ಬ್ಲೀಡಿಂಗ್. ಓಕೆ, ಅಂದರೆ ಬಾಯಿ ಹುಣ್ಣಿನ ಕುರಿತಾಗಿ ತಮಗೆ ಏನಾದರೂ ಪ್ರಶ್ನೆಗಳಿತ್ತು ಅಂದರೆ ತಾವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಬಾಯಿ ಹುಣ್ಣಿನ ಸಮಸ್ಯೆಗೆ ಕಾರಣ, ಜೊತೆಗೆ ಯಾವ ರೀತಿ ಚಿಕಿತ್ಸೆಯನ್ನು ಪಡ್ಕೋಬೇಕು, ಪ್ರತಿ ವರ್ಷ ಆಗ್ತಾ ಇರುವಂಥಕ್ಕೆ ನಿರಂತರವಾಗಿ, ವಿಶೇಷವಾಗಿ ಬೇಸಿಗೆ ಸಮಯದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಆಮೇಲೆ ಬೇಸಿಗೆಯಲ್ಲಿ ಬಂತು ಅಂದರೆ ಸರಿ, ನಿರಂತರವಾಗಿ 14-15 ದಿನ ಅಂತಾರೆ, ಇದರ ಕಾಂಪ್ಲಿಕೇಶನ್ಸ್ ಅಥವಾ ಪ್ರತಿ ವರ್ಷ ಬರ್ತಾ ಇರುತ್ತೆ ಬಿಡು ಅಂಥೇಳಿ ಕೆಲವೊಂದ್ಸರಿ ನೆಗ್ಲಿಜೆನ್ಸಿನೂ ಇರುತ್ತೆ. ಸರಿ, ಒಂದು ವರ್ಷದಲ್ಲಿ ಬರುತ್ತೆ ಹೋಗುತ್ತೆ ಅಂತೇಳಿ. ಬಟ್ ನಿರಂತರವಾಗಿ ಇದು ಬಂತು ಅಂದರೆ ಇದರಿಂದ ಆಗುವಂಥ ಏನಾದ್ರು ಚಾನ್ಸಸ್ಗಳು ಕಾಂಪ್ಲಿಕೇಟ್ ಆಗ್ಬೋದಾ ಸರ್? ಅಲ್ಲ, ಮೇನ್ಲಿ ಇದಕ್ಕೆ ಕಾರಣ ಏನೋದು ಅಂತ ಕಂಡಿಡಿದಾಗ ಅವ್ರು ನಮಗೆ ಬೇರೆ ಬೇರೆ ಕಾಯಿಲೆ ಗೊತ್ತಾಗ್ತವೆ. ಬಟ್ ಇದರದ್ದೇನೆ ಇವಾಗ ನಾವು ಹೇಳ್ತೀವಲ್ಲ, ಈ ಕಾಯಿಲೆಯಿಂದ ಇಂಥ ಕಾಂಪ್ಲಿಕೇಶನ್. ಆಪ್ತಸ್ ಅಲ್ಸರ್, ಬಾಯಿಯ ಸಿಂಪಲ್ ಉಂಡಿಂದ ಕಾಂಪ್ಲಿಕೇಶನ್ ಇಲ್ಲ. ಬಟ್ ಇದು ಯಾಕೆ ಬಂತು ನಾವು ಕಂಡುಹಿಡಿಯಕ್ಕೆ ಹೋದಾಗೆ, ಇಲ್ಲದ್ರೆ ಬ್ಲಡ್ ಕಡಿಮೆ ಇರುತ್ತೆ, ಅನಿಮಿಯಾ, ಇಲ್ಲದ್ರೆ ಡಿಹೈಡ್ರೇಷನ್, ಈ ಬೇಸಿಗೆಯಲ್ಲಿ ಸರಿಯಾಗಿ ನೀರು ಕುಡಿಯಲ್ಲ, ಬಾಯಿ ಡ್ರೈ ಇರಬಾರ್ದು. ಮೌತ್ ಡ್ರೈ ಇದ್ರೆ ಅದು ಒಂದು ರೀಸನ್ ಬಾಯಿನಲ್ಲಿ ಉಣ್ಣಾಗ್ಲಿಕ್ಕೆ. ಅದರಿಂದ ಸಫಿಷಿಯಂಟ್ ಹೈಡ್ರೇಷನ್. ಯಾಕಂದ್ರೆ ನಮ್ಮ ಜೊಲ್ಲು ಗ್ರಂಥಿ ಯಾವಾಗಲೂ ಒಂದು ದಿನಕ್ಕೆ 800 ml ಸಲೈವ ಸೆಕ್ರೆಟ್ ಮಾಡುತ್ತೆ. 2 ಪೆರೋಟಿಡ್, ಸಬ್ಮ್ಯಾಂಡಿಬುಲರ್, ಸಬ್ಲಿಂಗ್ವಲ್ ಗ್ಲ್ಯಾಂಡ್ ಇಂದ ನಮ್ಮ ಸಲೈವ, ಬಾಯಿಯನ್ನ ತೇವವಾಗಿ ಇಡ್ಬೇಕಾದ್ರೆ ಸಲೈವ ಇರಬೇಕು. ನಿಮಗೆ ಸಲೈವ ಚೆನ್ನಾಗಿ ಸೆಕ್ರೆಟ್ ಆಗ್ಬೇಕಾದ್ರೆ ಚೆನ್ನಾಗಿ ನೀರು ಕುಡಿಬೇಕು. ಬೇಸಿಗೆಯಲ್ಲಿ ದಯವಿಟ್ಟು
ನೀರು ಕುಡೀರಿ, ಅದು ಭಾಳ ಇಂಪಾರ್ಟೆಂಟು. Okay. ಬಟ್ ಏನಂದರೆ ಪದೇ ಪದೇ ಬರೋದ್ರಿಂದ ಯಾಕೆ ಹಿಂಗೆ ತಿಂಗಳು ಬರುತ್ತೆ ಕೆಲವರಿಗೆ. ಅವಾಗ ಪ್ರತಿ ಸಾರಿ ಅವರು ನ್ಯೂಟ್ರಿಷನ್ ಡಿಫಿಷಿಯನ್ಸಿಗೆ ಹೋಗ್ಬಿಡ್ತಾರೆ. ಯಾವ ಬಾಯಿ ಉಣ್ಣಾಗುತ್ತಲ್ಲ, ಮಜ್ಜಿಗೆಯನ್ನು ತಿನ್ಕೊಂಡು ಉಳಿತಾರೆ, ಅವರು ಮೊಸರನ್ನ ತಿನ್ಕೊಂಡು ಉಳಿತಾರೆ, ಖಾರನೇ ತಿನ್ನೋದಿಲ್ಲ. ಸೊ ನ್ಯಾಚುರಲಿ ಖಾರ ತಿನ್ನಲಿಲ್ಲ ಅಂದರೆ, ವೆಜಿಟೇಬಲ್ಸು ಫ್ರೂಟ್ಸು ಇವು ತಿನ್ನಲಿಲ್ಲ ಅಂದರೆ ಡಿಫಿಷಿಯನ್ಸಿಗೆ ಹೋಗ್ತಾರೆ, ಕ್ವಾಶಿಯರ್ಕರ್ ಆಗುತ್ತೆ ಮಕ್ಕಳಲ್ಲಿ, ಮೆರಾಸ್ಮಿಕ್ ಚೈಲ್ಡ್ರ್ ಆಗ್ತಾರೆ. ಸೊ ಇವೆಲ್ಲ ಕಾಂಪ್ಲಿಕೇಶನ್ ಇರೋದ್ರಿಂದ ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಓಕೆ, ಮಾತಾಡೋಣ ಇದ್ರ ಬಗ್ಗೆ. ಹಾಗೆ ಒಂದು ಕಾಲ್ ಇದೆ. ನಮಸ್ಕಾರ. ಹಲೋ. ಹಲೋ, ಹೇಳಿ ಸರ್. ಹೇಳಿ ಸರ್, ತಮ್ಮ ಹೆಸರು ಯಾವರಿಂದ? ಕನಕಪುರದಿಂದ ರಾಘವೇಂದ್ರ ಡಿ ಎನ್ ಅಂತ. ಓಕೆ, ಕೇಳಿ ಸರ್, ಏನ್ ಪ್ರಶ್ನೆ? ಹೇಳಿ ಸರ್. ಪ್ರಾಬ್ಲಮ್ ಏನಂದ್ರೆ, ಫ್ರೂಟ್ ಎಲ್ಲಾ ತರ ಫ್ರೂಟ್ಸ್ ಗಳು ನಾವು ತಗೋತೀವಲ್ಲ, ಅದರಿಂದ ಡಯಾಬಿಟಿಸ್ ಶುಗರ್ ಲೆವೆಲ್ ಜಾಸ್ತಿ ಆಗತ್ತಾ ಇಲ್ಲ ನಾರ್ಮಲ್ ಆಗಿರುತ್ತಾ? ಸರ್ ಜಾಸ್ತಿ ಆಗುತ್ತೆ. ಸಿಂಪಲ್ ಆಗಿ ಹೇಳ್ತೀನಿ ನಿಮ್ಗೆ, ಪ್ರಕೃತಿಯಿಂದ ಬಂದಿರೋದಲ್ವಾ? ಇಲ್ಲ, ಪ್ರಕೃತಿಯಿಂದ ನೋಡಿ ಸರ್, ನಮ್ಮಲ್ಲಿ ನೀರು ಪ್ರಕೃತಿಯಿಂದನೇ ಬಂದಿರೋದು. ನಾವು ಹೆಂಗ್ ಮಾತಾಡ್ತೀವಿ ಅಂದ್ರೆ ಸೈಂಟಿಫಿಕಲಿ ನೀರಿಗೆ ಕ್ಯಾಲರಿ ಇಲ್ಲ. ಕ್ಯಾಲರಿ ಅಂತೀವಿ ನಾವು ಯಾವುದೇ ಒಂದು ಆಹಾರದಲ್ಲಿ ಎಷ್ಟು ಕ್ಯಾಲರಿ. ಇವಾಗ ಮಾವಿನ ಹಣ್ಣಿನಲ್ಲಿ ಕ್ಯಾಲರಿ ಜಾಸ್ತಿ, ಹಲಸಿನ ತೊಳೆಯಲ್ಲಿ ಕ್ಯಾಲರಿ ಜಾಸ್ತಿ, ಚೇಪೆ ಹಣ್ಣಲ್ಲಿ ಕ್ಯಾಲರಿ ಕಡಿಮೆ. ಅದಕ್ಕೆ ನಾವು ಡಯಾಬಿಟಿಸ್ಗೆ ಏನು ಹೇಳ್ತೀವಿ ಅಂದರೆ ದಿನಕ್ಕೊಂದು ಹಣ್ಣು ತಿನ್ಬೋದು, ಅದು ಫುಡ್ ರಿಪ್ಲೇಸ್ಮೆಂಟ್ ಅಂತೀವಿ ಅಥವಾ ಎಕ್ಸ್ಚೇಂಜ್ ಅಂತೀವಿ. ನೀವು ಒಂದು ಫುಲ್ ಚೇಪೆ ಹಣ್ಣು ತಿನ್ಬೋದು, ಅದು ದ್ವಾರ ಇರೋ ಹಣ್ಣು ಒಳ್ಳೆಯದು. ಪಪಾಯ ತಿನ್ಬೋದು, ಪಪಾಯದೊಳಗೂ ಶುಗರ್ ಇರ್ತದೆ, ಆದರೆ ದ್ವಾರ ಅಂದರೆ ಇನ್ನೂ ರೈಪ್ ಆಗಿಲ್ಲ, ಹಣ್ಣಾಗಿಲ್ಲ, ಅಂಥ ಹಣ್ಣುಗಳು ತಿನ್ಬೋದು. ನೀವು ಒಂದು 10 ದ್ರಾಕ್ಷಿ ತಿನ್ಬೋದು. ನೋಡಿ, ಚೆನ್ನಾಗಿರೋನು ಒಂದು ಇಡೀ ಹಲಸಿನ ಹಣ್ಣೆ ಮುಗಿಸ್ಬಿಡ್ತಾನೆ. ಡಯಾಬಿಟಿಸ್ನವ್ರಿಗೆ ನಾವು ಹಂಗೆ ಹೇಳಲ್ಲ, 2 ತೊಳೆ ತಿನ್ನಪ್ಪ ಅಂತೀವಿ. ಮ್ಯಾಂಗೋ ಆದರೆ ಇದು ಮ್ಯಾಂಗೋ ಸೀಸನು, ಮ್ಯಾಂಗೋಗಳು ಶುಗರ್ ಇದೆ, ಒಂದು ಒಪ್ಪು ತಿನ್ನಪ್ಪ ಅಂತೀವಿ. ನಿಮ್ಮ ಮನೆ ಮಕ್ಕಳೆಲ್ಲ 3 ಹಣ್ಣು ತಿಂತಾರೆ, ನೀವು ಒಂದೇ ಒಪ್ಪು ತಿನ್ನಬೇಕು. ಇದನ್ನು ತಿಳ್ಕೊಬೇಕು ನೀವು. ನ್ಯಾಚುರಲಿ ಬಂದರೂ ಕೂಡ ಆಹಾರದಲ್ಲಿ ಕ್ಯಾಲರಿ ಇದೆಯಾ ಇಲ್ಲ ಅಂತ. ನೀರಿಗೆ ಒಂದು ಕ್ಯಾಲರಿ ಇಲ್ಲ ನೋಡಿ, ತಿಳ್ಕೊಂಬಿಡಿ. ಎಳ್ನೀರಿನಲ್ಲೂ ಕ್ಯಾಲರಿ ಇರುತ್ತೆ. ನೀವು ಒಂದು ಖುಷಿಯಿಂದ ಕುಡಿಬೋದು, ಸಿಕ್ತು ಅಂತ ತೋಟಕ್ಕೆ ಹೋಗಿ ಒಂದು 5-6 ಎಳ್ನೀರು ಕುಡಿಯೋಂಗಿಲ್ಲ. ಅದರಿಂದ ಡಯಾಬಿಟಿಸ್ ಯಾವತ್ತೂ ಕೂಡ 4 ಟೀ ಮಾತ್ರ ಯಾವಲ್ಲ. ಅನ್ಲಿಮಿಟೆಡ್ ಅಂದರೆ ನಿಮಗೆ ತಟ್ಟೆ ತುಂಬ ತರಕಾರಿ ತಿನ್ನಿ, ತರಕಾರಿಗಳನ್ನ ಅನ್ಲಿಮಿಟೆಡ್. ನೀವು ಸೌತೆಕಾಯಿ ಎಷ್ಟು ಬೇಕಾದರೂ ತಿನ್ನಿ, ಆದರೆ ಬೇರೆಯವನ್ನ ಹಣ್ಣುಗಳನ್ನ ಲಿಮಿಟ್ ಆಗಿ ತಿನ್ನಿ. ಓಕೆ, ಹಾಗೆ ನೆಕ್ಸ್ಟ್ ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ಹಲೋ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಯಾವರಿಂದ? ಸರ್ ಪ್ರವೀಣ್ ಅಂತ, ಬೆಂಗಳೂರಿಂದ. ಓಕೆ ಸರ್, ಏನ್ ಪ್ರಶ್ನೆ ಕೇಳಿ. ಸರ್, ನೋಸ್ ನನ್ಗೆ ತುಂಬಾ ಡ್ರೈ ಆಗ್ತದೆ ಸರ್. ಡ್ರೈ ಆಗೇ ಇರುತ್ತೆ ಯಾವಾಗ್ಲೂ. ನೋಸ್ ಸರ್. ಮೂಗು. ಡಯಾಬಿಟಿಕ್ ಇದೀರಾ? ಇಲ್ಲ ಸರ್. ಎಷ್ಟು ವಯಸ್ಸು? 38. ಅಲ್ಲ, ನೋಸ್ ಡ್ರೈ ಇದ್ರೆ ಏನ್ ಚಿಂತೆ ಇಲ್ಲ ಸರ್. ಯಾಕಂದ್ರೆ ಅದೇನಾಗುತ್ತೆ, ಇಚ್ಚಿಂಗ್ ಆಗುತ್ತೆ. ನೀವು ಹೇಳ್ದಂಗೆ ಡಿಗ್ ಮಾಡ್ಬೇಕು ಅಂತ ಅನ್ಸುತ್ತೆ ನನಗೆ. ಹೌದು, ಡಿಗ್ಗಿಂಗ್ ಅದೇನಾಗುತ್ತೆ, ಆಕ್ಚುಲಿ ಡಿಗ್ ಆಗೋದು ಯಾವಾಗ ಗೊತ್ತಾ ಸರ್, ನೆಗಡಿ ಬಂದು ಆ ಹೆಕ್ಕೆ ಕೂಡ್ತದೆ, ಅದನ್ನ ತೆಗಿತಾರೆ ಡಿಗ್ ಮಾಡಿ ಅದು. ಬಟ್ ನೋಸ್ ಆಸ್ ಸಚ್ ಫಿಲ್ಟರ್ ಇಟ್ಟಿರ್ತಾನೆ ದೇವರು. ಈ ಕೂದಲುಗಳಿರ್ತಾವೆ, ನೀವು ಬಾರ್ಬರ್ ಹತ್ರ ಹೋದಾಗ ಕೆಲವರು ಮೂಗೊಳಗೆ ಕತ್ತರಿ ಹಾಕಿ ಕೂದಲೆಲ್ಲ ಕತ್ತರಿಸ್ತಾರೆ. ದಯವಿಟ್ಟು ಕತ್ತರಿಸ್ಬೇಡಿ. ಮೂಗ್ನೋಗಿರೋ ಹೇರ್ಸು ಫಿಲ್ಟರ್ ಥರ ಆಕ್ಟ್ ಮಾಡ್ತವೆ. ಹ್ಯುಮಿಡಿಟಿ, ಆ್ಯಕ್ಚುಲಿ ನಾವು ಹೊರಗಡೆ ಉಸಿರಾಡ್ತೀವಲ್ಲ, ಆ ಗಾಳಿನ ಟೆಂಪ್ರೇಚರ್ ನಿಮ್ಮ ಮೂಗು ಹೋದ್ಮೇಲೆ ಅದು ಆಲ್ಟರ್ ಆಗಿ ದೇಹದೊಳಗೆ ಹೋಗುತ್ತೆ, ಅಂದರೆ ಕಡಿಮೆ ಆಗುತ್ತೆ ಟೆಂಪ್ರೇಚರು. ಅದರಿಂದ ಒಂದ್ಸಾರಿ ENT ಡಾಕ್ಟ್ರಿಗೆ ತೋರಿಸಿ ಸರ್, ಕರೆಕ್ಟಾಗಿ ಅವ್ರು ಯಾಕೆ ಹಂಗೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಜೊತೆಗೆ ಈ ಬಹುಶಃ ಈ ಬೇಸಿಗೆ ಸಮಯದಲ್ಲಿ ಸ್ವಲ್ಪ ಈ ENT ಇಶ್ಯೂಸ್ ಸ್ವಲ್ಪ ಜಾಸ್ತಿನೇ ಬರ್ತದೆ. ಹೌದು ಸರ್, ಜಾಸ್ತಿ ಡಸ್ಟ್, ಧೂಳು. ಅದರಿಂದ ಚಳಿಗಾಲದಲ್ಲಿ ಒಂಥರ ನೆಗಡಿ, ಕೆಮ್ಮು, ಅದು ಸೈನುಸೈಟಿಸ್ ಆಗುತ್ತೆ. ಬೇಸಿಗೆ ಒಳಗೆ ಡಸ್ಟ್ ಇಂದ ಜಾಸ್ತಿ ಪ್ರಾಬ್ಲಮ್ ಬರುತ್ತೆ. ಸೊ ಅದರಿಂದ ಇವು ಕಾಮನ್ ಪ್ರಾಬ್ಲಮ್ಸ್, ತೋರಿಸ್ಕೋಬೇಕು. ಓಕೆ. ಇನ್ನು ಮೂಗಿನಲ್ಲಿ ರಕ್ತ ಬರ್ತಾ ಇರುವಂಥ ಒಂದೆರಡು ವಿಷಯಗಳನ್ನು ನಾವು ನೋಡ್ತಾ ಹೋದರೆ, ಪ್ರತಿ ವರ್ಷ ಬರ್ತಾ ಇರುವಂಥ ಈ ಒಂದು ಇಶ್ಯೂಸ್ಗಳಿಗೆ, ವಿಶೇಷವಾಗಿ ಬೇಸಿಗೆ ಸಮಯದಲ್ಲಿ, ಇದನ್ನು ನಾವು ಬಂದು ಹೋಗುವಂಥ ಸಮಸ್ಯೆ ಅಂತ ಅನ್ಕೋಬೇಕಾ, ಅಥವಾ ಇಲ್ಲ ಸ್ವಲ್ಪ ಸೀರಿಯಸ್ ಆಗಿ ನಾವು ಏನಾದರೂ ಟ್ರೀಟ್ಮೆಂಟ್ ತಗೋಬೇಕು, ಅಥವಾ ಯಾವೆಲ್ಲ ರೀತಿಯ ಚಿಕಿತ್ಸೆಗಳು ನೆಸಸರಿ ಇರುತ್ತೆ ಅಂತ? ಇಲ್ಲ, ಪದೇ ಹಂಗೆ ಆಗೋದ್ರಿಂದ ಬಾಯುಣಿಗೆ ಟ್ರೀಟ್ಮೆಂಟ್ ಇದೆ. ಇವತ್ತು ಮನೆ ಮೆಡಿಸನ್ನೇ ಇದೆ. ಎಷ್ಟೋ ಜನ ಜೇನುತುಪ್ಪ ಹಚ್ಕೋತಾರೆ, ಇಟ್ಸ್ ಓಕೆ. ಕೆನೆ ಹಾಲಿನ ಕೆನೆನ ಹಚ್ಕೋತಾರೆ, ಇಟ್ಸ್ ಓಕೆ. ಅಂಡ್ ಯಾವುದೇ ಸೊಪ್ಪು, ತರಕಾರಿ, ಹಣ್ಣುಗಳು ತಿಂದರೆ ಅದರ ವಿಟಮಿನ್ಸ್ ಇರುತ್ತೆ, ಅದು ಓಕೆ. ಇವ್ರದ್ದು ಒಂದೇ ಪ್ರಾಬ್ಲಮ್, ಖಾರ ತಿನ್ನೋಕ್ಕಾಗಲ್ಲ ಅಂತ, ಚಿತ್ರಾನ್ನ ತಿನ್ನೋಕ್ಕಾಗಲ್ಲ, ಬಾಯಿ ಉರಿಯುತ್ತೆ ಅಂತ. ಸೊ ನಮ್ಮಲ್ಲಿ ಸ್ಟೀರಾಯ್ಡ್ ಜೆಲ್ಸ್ ಇದಾವೆ, ಮೆಟ್ರೋಜಿಲ್, DJ ಜೆಲ್ ಅಂತೀವಿ, ಅನೇಕ ಜೆಲ್ಗಳು. ಸ್ಟೀರಾಯ್ಡ್ಸು ಶಾರ್ಟ್ ಟರ್ಮ್ ಕೊಡೋದ್ರಿಂದ ಏನು ತೊಂದರೆ ಆಗಲ್ಲ. ಭಾಳ ಜನ ಅಯ್ಯೋ ಸ್ಟೀರಾಯ್ಡ್ ಕೊಟ್ಬಿಟ್ರು ಅಂತಾರೆ. ಸೊ ಜೆಲ್ಗಳು ಆ್ಯಂಡ್ ಮಾತ್ರೆಗಳು. ಸೊ ಎಷ್ಟೋ ಸಾರಿ ಈವನ್ ಸ್ಟೀರಾಯ್ಡ್ ಟ್ಯಾಬ್ಲೆಟ್ಸು ಕೊಡ್ತಾರೆ ENT ಸರ್ಜನ್ಸು ಅಥವಾ ಓರಲ್ ಸರ್ಜನ್ಸು, ಬೇಗ ಕಡಿಮೆ ಆಗಿಲ್ಲ ಅಂತ. ಸೊ ಇದು
ವೆರಿ ವೆರಿ ಸಿಂಪಲ್ ಟ್ರೀಟ್ಮೆಂಟ್. ಸೊ ಹಂಗಾಗಿ ಏನು ತೀರಾ ಒಂದೊಂದು ಸಾರಿ ಬ್ಯಾಕ್ಟೀರಿಯಾನು ಇರುತ್ತೆ, ಸ್ಟೆಫಿಲೋಕಾಕಲ್ ಇನ್ಫೆಕ್ಷನ್ ಇಂದ ಆಗುತ್ತೆ. ಅವಾಗ ಸ್ಮಾಲ್ ಕೋರ್ಸ್ ಆಫ್ ಆಂಟಿಬಯೋಟಿಕ್ ಕೊಡ್ತೀವಿ. ಅಂಡ್ ಎಷ್ಟೋ ಸಾರಿ ತುಂಬಾ ನೋವಿರೋದನ್ನ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅವು ಕೂಡ ಕೊಡ್ತೀವಿ ನಾವು. ಓಕೆ, ಹಾಗೆ ಇನ್ನೊಂದು ಕಾಲ್. ನಮಸ್ಕಾರ. ನಾವು ನಾಗಮಂಗಲದಿಂದ. ಓಕೆ, ಕೇಳಿ, ಏನು ಪ್ರಶ್ನೆ ಕೇಳಿ. ಅದೇ ದಮ್ಮು ಜಾಸ್ತಿ ಆಗೈತೆ, ಇವಾಗ ಮೆಡಿಸಿನ್ ತಿಂದ್ರು ಕೇಳಿಸ್ತಲ್ಲ, ಕೆಮ್ಮು ಜಾಸ್ತಿ ಆಗುತ್ತೆ, ಅದಕ್ಕೆ ಏನ್ ಮಾಡೋದು? ಕಣಗಾಲದ ಟೈಮು ಹಳ್ಳಿಗಳ ಕಡೆ ಇವಾಗ ಧೂಳು ಅವೆಲ್ಲ ಜಾಸ್ತಿ, ಅದರಿಂದ ಆಸ್ತಮಾ ಜಾಸ್ತಿ ಆಗುತ್ತೆ. ನೀವು ಆದಷ್ಟು ಆಸ್ತಮಾಗೆ ಕಾರಣ ಅಲರ್ಜನ್ಸ್ ಅಂತೀವಿ. ಗಾಳಿಯಲ್ಲಿ, ನಿಮ್ಮ ಮನೆಯಲ್ಲಿ ಮಂಚದ ಸೊಂದೆ ಇರೋ ಸಣ್ಣ ಸಣ್ಣ ಗೂಡುಗಳು, ಇದರಿಂದ ಎಷ್ಟೋ ಜನಕ್ಕೆ ಆಸ್ತಮಾ ಬರುತ್ತೆ. ನೀವು ಒಂದ್ಸಾರಿ ದೊಡ್ಡ ಆಸ್ಪತ್ರೆ ಬಂದು, ಇವಾಗ ಕೆಂಪೇಗೌಡ ಹಾಸ್ಪಿಟ್ಲ್ ಆಗಲಿ, ಭಗವಾನ್ ಮಹಾವೀರ್ ಜೈನ್ ಇಂಥ ಕಡೆ ವಿಕ್ಟೋರಿಯಾ ಆಗಲಿ, ಪಲ್ಮನಾಲಜಿ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ನೀವು ಒಂದ್ಸಾರಿ ಬಂದು ಟೆಸ್ಟ್ ಮಾಡಿಸ್ಕೊಂಡು ನಿಮ್ಮ ಲಂಗ್ ಕೆಪಾಸಿಟಿ ಏನಿದೆ ಅಂತ ನೋಡ್ತೀವಿ. ಇಲ್ಲದ್ರೆ ನೀವು ಆಲ್ರೆಡಿ ಆಸ್ತಮಾದವರೆಲ್ಲ ಹಳೆ ಪೇಷಂಟ್ಸು, ನಿಮಗೆ ಚೆನ್ನಾಗಿ ಅನುಭವ ಇರುತ್ತೆ. ಇನ್ಹೇಲರ್ ಯೂಸ್ ಮಾಡ್ಬೋದು, ನೆಬುಲೈಸರ್ ಯೂಸ್ ಮಾಡ್ಬೋದು. ಬಟ್ ಆದಷ್ಟು ನಿಮ್ಮ ಶತ್ರು ಧೂಳು ಮತ್ತೆ ಈ ಸಣ್ಣ ಸಣ್ಣ ಗೂಡುಗಳು, ಅದರಿಂದ ದೂರ ಇರಿ. ಕೆಲವು ಸಮಯ ಹೊಗೆ, ಎಷ್ಟೋ ಜನಕ್ಕೆ ಕರ್ಪೂರದ ಹೊಗೆ ಆಗಲ್ಲ, ಇದಾಗ್ತಾರೆ ಒಗ್ಗರಣೆ ಹೊಗೆ, ಅಂಥವನ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಇಲ್ದಿರ ವೆರಿ ಸಿಂಪಲ್. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಹೇಳಿ ಸರ್, ತಮ್ಮ ಹೆಸರು ಯಾವರಿಂದ? ಹಲೋ, ನಮಸ್ಕಾರ. ಹೇಳಿ ಸರ್. ದೇವದಾಸ್ ಅಂತ ಹೇಳಿ, ಶಿರುವ, ಹೇಳಿ ಉಡುಪಿ ಸರ್. ತಾಲೂಕು. ಉಡುಪಿ ತಾಲೂಕು. ಹೇಳಿ ಸರ್. ನಮ್ಗೆ ಈ 75 ಇಯರ್ಸ್ ನಲ್ಲೇ ನಮ್ಗೆ ಸ್ವಲ್ಪ ಬಾಯಿ ಡ್ರೈನೆಸ್ ಎಲ್ಲ ಶುರು ಆಯ್ತು. ಅದು ಯಾವತ್ತಿದ್ರು ಇದಾಗುದಿಲ್ಲ, ಬಾಯಿ ಎಲ್ಲ ಡ್ರೈ ಆಗ್ತಾನೆ ಇರೋದು. ನಿದ್ದೆ ಮಾಡಿದಾಗೆಲ್ಲ ಟೋಟಲ್ ಡ್ರೈ ಆಗ್ತದೆ. ಸರ್, ಡಯಾಬಿಟಿಸ್ ಇದ್ರೆ ಅದನ್ನ ಕರೆಕ್ಟ್ ಕಂಟ್ರೋಲ್ನಾಗ ಇದೆಯೋ ಎಲ್ಲ ನೋಡಿ. ಡ್ರೈನೆಸ್ ಆಫ್ ದಿ ಮೌತ್ಗೆ ಒಂದು 3-4 ಕಾರಣಗಳಿದಾವೆ. ಸಫಿಷಿಯಂಟ್ ನೀರು ಕುಡಿದಿದ್ರೆ ನಿಮ್ಮ ಸಲೈವರಿ ಗ್ಲ್ಯಾಂಡ್ಸು ಸಲೈವ ಸೆಕ್ರೆಟ್ ಮಾಡೋದಿಲ್ಲ. ಆದ್ರಿಂದ ನೀವು ಪದೇ ಪದೇ ಡ್ರೈ ಆದರೆ ಒಂದು ಡೆಂಟಲ್ ಕನ್ಸಲ್ಟೇಷನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಅವ್ರು ಹೇಳ್ತಾರೆ ಡಯಾಬಿಟಿಸ್ ಇದ್ರೆ ಅದು ಒನ್ ಆಫ್ ದಿ ರೀಸನ್ಸ್. ಬೇಸಿಗೆಯಲ್ಲಿ ಆಸ್ ಸಚ್ ನೀರು ಕುಡಿತಾನೆ ಇರಬೇಕು. ನಿಮಗೆ ಎಷ್ಟು ಸಾರಿ ಬಾಯಿ ಆರಬೇಕು ಅಂತಿಲ್ಲ, ಪದೇ ಪದೇ ನೀರು ಕುಡಿಯೋದ್ರಿಂದ ನಿಮ್ಮ ಬಾಯಿ ವೆಟ್ ಇರುತ್ತೆ ಸರ್. ಓಕೆ, ಹಾಗೆ ನೆಕ್ಸ್ಟ್ ಇನ್ನೊಂದು ಕಾಲ್. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಯಾವರಿಂದ? ನಾನು ಡಿ ನರಸೀಪುರದಿಂದ ಮಾತಾಡ್ತಿರೋದು ಸರ್. ಮಾದೇಶ್ ಅಂತ ಹೇಳಿ ನನ್ನ ಹೆಸರು. ಓಕೆ, ಕೇಳಿ ಸರ್, ಏನು ಪ್ರಶ್ನೆ? ಸರ್, ನನಗೆ ಬಾಯಿ ಉಣ್ಣೆ ಆಗಿದೆ. ಅದಕ್ಕೆ ಏನ್ ಪರಿಹಾರ ಸರ್? ಅದು ಬಾಯಿ ಹುಣ್ಣುಗಳು ಬಹಳ ಕಾಮನ್ ಆಗುತ್ತೆ. ಅದೇ ಟಾಪಿಕ್ ಮೇಲೆ ಇವತ್ತು ಮಾತಾಡ್ತಾ ಇದ್ದೀವಿ. ಪದೇ ಪದೇ ಬಾಯಿ ಹುಣ್ಣಾದ್ರೆ ನಿಮಗೆ ಇಲ್ಲದ್ರೆ ವಿಟಮಿನ್ B12 ಡಿಫಿಷಿಯನ್ಸಿ ಇದೆಯಾ, ಅಥವಾ ನಿಮ್ಮ ಹಿಮೋಗ್ಲೋಬಿನ್ನೇ ಕಡಿಮೆ ಇದೆಯಾ, ಇವೆಲ್ಲ ಚೆಕ್ ಮಾಡಿ ನೋಡ್ತೀವಿ. ಇದು ಸೆಲ್ಫ್ ಲಿಮಿಟಿಂಗ್ ಕಾಯಿಲೆ ಅಂತೀವಿ. ಇದು ಮುಂದೆ ನಿಮಗೆ ತೊಂದರೆ ಆಗಲ್ಲ, ಕ್ಯಾನ್ಸರ್ಗಿನ್ಸರಿಗೆ ಕನ್ವರ್ಟ್ ಆಗಲ್ಲ. ಬಟ್ ಇದು ವಾಸಿ ಆಗಲಿಕ್ಕೆ ಮಿನಿಮಮ್ 10 to 14 ಡೇಸ್ ತಗೊಳುತ್ತೆ. ಆ ಸಮಯದಲ್ಲಿ ನಾವು ಅನೇಕ ಜೆಲ್ಗಳು ಕೊಡ್ತೀವಿ, ಬಾಯಿನಲ್ಲಿ ಹಚ್ಕೊಳ್ಳೋ ಅಂಥದ್ದು. ಅದನ್ನು ನುಂಗ್ಕೊಳ್ಳಬಹುದು ನೀವು. ಸೊ ಬಿ ಕಾಂಪ್ಲೆಕ್ಸು ಜೊತೆಗೆ ನಿಮ್ಮ ಆಹಾರದ ಪದ್ಧತಿ, ಅದರೊಳಗೆ ನಿಮಗೆಲ್ಲ ವಿಟಮಿನ್ಸು ಸಿಗುತ್ತೆ. ನೀವು ಆ ತಿನ್ನಕ್ಕಾಗಲ್ಲ ಅಂತ ಎದುರ್ಕೊಂಡು ಬರೀ ಮಜ್ಜಿಗೆ ಅನ್ನ ತಿನ್ಕೊಂಡು ಇರಬೇಡಿ. ದಯವಿಟ್ಟು ಕಷ್ಟನೋ ಸುಖನೋ ಎಲ್ಲಾನು ಊಟ ಮಾಡೋದು ಕಲ್ತ್ಕೊಳ್ಳಿ. ಒಂದು ಕಾಲ್ ಇದೆ. ನಮಸ್ಕಾರ. ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು ಯಾವರಿಂದ? ನನ್ನ ಹೆಸರು ಜಯಶ್ರೀ ಅಂತ, ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ ಸರ್. ಹೇಳಿ ಮೇಡಮ್, ಏನ್ ಪ್ರಶ್ನೆ? ಸರ್, ನನಗೆ ಇದು ಕುತ್ತಿಗೆ ಹತ್ರ ಅದು ಗಳಗಂಡ ಅಂತಾರಲ್ಲ ಸರ್, ಲಿಂಫ್ ನೋಡ್ಸ್ ಅದು ನಿಮ್ಮ ಕುತ್ತಿಗೆಯಲ್ಲಿ ಗೈಟರ್ ಅಂತ ಏನೋ ಹೇಳ್ತಾರಲ್ಲ ಸರ್. ಹೌದಮ್ಮ, ಗೈಟ್ರು, ಥೈರಾಯ್ಡ್. ನೀವು ಎಷ್ಟಮ್ಮ ಏಜ್ ನಿಮ್ಗೆ? ಇವಾಗ 55 ಸರ್. ನಾನು ಹುಬ್ಳಿಯಲ್ಲಿ ತೋರಿಸಿದೆ ಸರ್. ಅದು ಸೂಜಿ ಹಾಕೆಲ್ಲ ಚೆಕ್ ಮಾಡಿದ್ದಾರೆ. ಅದೇ ಇದು ಗಳಗಂಡ ಅಂತ ಹೇಳಿದಾರೆ ಸರ್. ಅಮ್ಮ, ವೆರಿ ಸಿಂಪಲ್ಲು. ಥೈರಾಯ್ಡ್ ಗ್ಲ್ಯಾಂಡು ಎಲ್ರಿಗೂ ಇರುತ್ತೆ. ಹೆಣ್ಣು ಮಕ್ಕಳಲ್ಲಿ ಹೈಪೋಥೈರಾಯ್ಡಿಸಮ್, ಅದರ ಹಾರ್ಮೋನ್ ಕಡಿಮೆ ಆದರೆ ಹೈಪೋಥೈರಾಯ್ಡಿಸಮ್ ಅಂತೀವಿ. ಬಟ್ ಆ ಗಂಟೆ ದಪ್ಪದಾದರೆ ನಾವು ಗೈಟ್ರ್ ಅಂತೀವಿ ಅದನ್ನು. ಕನ್ನಡದಲ್ಲಿ ಇದಂತರ ಗಲಗಂಟೆ ಏನೋ, ಅದನ್ನು ಸ್ಕ್ಯಾನ್ ಮಾಡಿ FNAC ಮಾಡಿರ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ಅದರೊಳಗೆ ಕ್ಯಾನ್ಸರು ಇರುತ್ತೆ, ಬಿನೈನು ಇರುತ್ತೆ. ಇವತ್ತು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಬಟ್ ಡೆಫಿನೆಟ್ಲಿ ಥೈರಾಯ್ಡು ಏನಾದರೂ ಗಂಟಿದ್ರೆ ಅದಕ್ಕೆ ಆಪರೇಷನ್ ಸಜೆಸ್ಟ್ ಮಾಡ್ತಾರೆ. ನೀವು ಅದನ್ನು ಫಾಲೋ ಮಾಡಬೇಕು. ಅದ್ರ ಜೊತೆಗೆ ಕುತ್ತಿಗೆಯಲ್ಲಿ ಅಲ್ಲೆಲ್ಲೆಲ್ಲೇ ಅದಗಳ್ಳೆಗಳು ಬರ್ತವೆ, ಅದು ಲಿಂಫ್ ನೋಡ್ಸ್ ಅಂತೀವಿ ನಾವು. ಕೆಲವರಿಗೆ ಗಂಟ್ಲು ಇನ್ಫೆಕ್ಷನಿಂದ ಬರುತ್ತೆ, ಕೆಲವರಿಗೆ TB ಇಂದ ಬರುತ್ತೆ, ಕೆಲವರಿಗೆ ಸೆಕೆಂಡ್ರೀಸ್ ಅಂತೀವಿ. ಕ್ಯಾನ್ಸರ್ ಥೈರಾಯ್ಡ್ನಾಗಿದ್ದರೆ ಪ್ರೈಮರಿ, ಅಲ್ಲಿಂದ ಲಿಂಫ್ ನೋಡ್ಗೆ ಹೋದರೆ ಸೆಕೆಂಡ್ರಿ ಅಂತೀವಿ. ನಿಮ್ಮ ಡಾಕ್ಟ್ರು, ಕನ್ಸರ್ನ್ ಡಾಕ್ಟ್ರು ಕರೆಕ್ಟಾಗಿ ಹೇಳ್ತಾರೆ. ಎಕ್ಸ್ಪ್ಲನೇಷನ್ ತಗೊಳ್ಳಿ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ನಾವು ರಾಯಚೂರಿಂದ ಸರ್. ಏನ್ ಹೆಸರು ತಮ್ಮದು? ನಮ್ದು ವೀರೇಶ್ ಅಂತ. ಓಕೆ, ಕೇಳ್ರಿ, ಏನ್ ಪ್ರಶ್ನೆ ಕೇಳ್ರಿ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ.
ಸರ್ ಏನಂದ್ರೆ ಡಯಾಬಿಟಿಸ್ ಬರ್ತಾ ಇದೆ ಅಲ್ಲ, ಡಯಾಬಿಟಿಸ್ ಬಂದಕ್ಕೆ ಕಾಲು ಜೋಮ್ ತಿನ್ನೋದು ಉರಿ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಏನಾದ್ರು ಸೊಲ್ಯೂಷನ್ ಇದೆ ಸರ್? ಇರುತ್ತೆ ಸೊಲ್ಯೂಷನ್. ನ್ಯೂರೈಟಿಸ್ ಅಂತೀವಿ ನಾವು, ಪೆರಿಫರಲ್ ನ್ಯೂರೈಟಿಸ್. ಸಕ್ಕರೆ ಕಾಯಿಲೆ 5-6 ವರ್ಷ 10 ವರ್ಷ ಆದ್ಮೇಲಂತೂ ನಿಮ್ಮ ಪಾದ ಉರಿ ಬರುತ್ತೆ, ಕೈ ಉರಿ ಬರುತ್ತೆ. ಇದಕ್ಕೆಲ್ಲದಕ್ಕೂ ಕಾರಣ ನಿಮ್ಮ ನರ್ವ್ಸ್ ವೀಕ್ ಆಗ್ತವೆ. ಅದಕ್ಕೆ ಬಿಗಿನಿಂಗಿಂದನೇ ನೀವು ನರ್ವ್ಸಿಗೆ ಸಪೋರ್ಟ್ ಅಂದರೆ B1, B12, B6 ಅದ್ರ ಇಂಜೆಕ್ಷನ್ ಆದರೂ ತಗೋಬೇಕು, ಇಲ್ಲ ಮಧ್ಯೆ ಮಧ್ಯೆ ಮಾತ್ರೆಗಳು ತಗೋಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಡಯಾಬಿಟಿಸ್ ಗುಡ್ ಕಂಟ್ರೋಲ್ನಲ್ಲಿರಬೇಕು. ಬಾಯಿನಲ್ಲಿ ಇನ್ನೊಂದು 2 ಕಂಡೀಷನ್ ಜನ, ಅದು ಕ್ಯಾನ್ಸರ್ ಅಲ್ಲ, ಆದರೂ ಕೆನ್ನೆ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿದ್ರೆ ಒಂದು ಬಿಳಿ ಮಚ್ಚೆ ಇರುತ್ತೆ ಒಳಗೆ, ಲ್ಯೂಕೋಪ್ಲೇಕಿಯಾ ಅಂತೀವಿ ನಾವು, ಬಿಳಿ ಮಚ್ಚೆ. ಕೆಲವರಿಗೆ ಕೆಂಪು ಮಚ್ಚೆ ಇರುತ್ತೆ, ಎರಿಥ್ರೋಪ್ಲೇಕಿಯಾ. ಇವೆರಡೂ ಕೂಡ ಬಾಯಿನಲ್ಲಿ ಆಗುವಂತ ಹುಣ್ಣು, ಬಟ್ ಪೇನ್ ಇರಲ್ಲ. ಅದನ್ನ ಮುಂದೆ ಹಂಗೆ ಬಿಟ್ರೆ ಅದು ಕ್ಯಾನ್ಸರ್ ಆಗುತ್ತೆ. ಇವೆರಡು ನೆನಪು. ಇನ್ನು ಕೆಲವರಿಗೆ ಓರಲ್ ಫೈಬ್ರೋಸಿಸ್ ಅಂತೀವಿ ನೋಡಿ. ಬಹಳ ಜನ ಇವತ್ತು ಮಕ್ಕಳು ಗುಟ್ಕ ಹಾಕೋತಾರಲ್ಲ. ನಾನು ಇನ್ಫ್ಯಾಕ್ಟ್ ಕೊರಟಗೆರೆ ತಾಲೂಕಿನಲ್ಲಿ 10 ಕಡೆ ಟಾಕ್ ಕೊಟ್ಟಿದ್ದೀನಿ ಧರ್ಮಸ್ಥಳ ಕಾರ್ಯಕ್ರಮದಲ್ಲಿ. ಮಕ್ಕಳು ಗುಟ್ಕ ಹಾಕೋತಾರೆ ನೋಡಿ. ಗುಟ್ಕ ತಿನ್ನೋರು ಯೂಶಲಿ ಗುಜರಾತಿ ಬಿಸ್ನೆಸ್ ಪೀಪಲ್ಸ್, ಆ ಟೈಮ್ ಪಾಸ್ಗೆ ಅವ್ರು ಸ್ಮೋಕ್ ಮಾಡಲ್ಲ, ಇದು ಹಾಕೋತಾರೆ. ಬರ್ತಾ ಬರ್ತಾ ನೋಡಿ, ಒಬ್ಬ ನಾರ್ಮಲ್ ಮನುಷ್ಯನ ಬಾಯಿ 3 ಬೆಳ್ಳು ಹೋಗ್ಬೇಕು. ಅದು ನಾರ್ಮಲ್. ಪ್ರತಿಯೊಬ್ರು ದಯವಿಟ್ಟು ತಿಳ್ಕೊಳ್ಳಿ, ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಆಯುಷ್ ಟಿವಿ ನೋಡ್ಕೊಂಡು ನಿಮ್ಮ ಬಾಯಿಯೊಳಗೆ 3 ಬೆಳ್ಳು ಹಾಕಿ ನೋಡಿ. ಅದು ನಾರ್ಮಲ್ ಓಪನಿಂಗ್ ಆಫ್ ದಿ ಮೌತ್ ಅಂತೀವಿ. ನೀವು 1-2 ವರ್ಷ ಗುಟ್ಕ ತಿಂದ್ರೆ ಅಥವಾ ಪಾನ್ ಪರಾಗ್ ತಿಂದ್ರೆ 2 ಬೆರಳು ಹೋಗೋದು. ಇನ್ನೊಂದು 2 ವರ್ಷ ಹೋಯ್ತು ಅಂದ್ರೆ 1 ಬೆಳ್ಳು ಹೋಗುತ್ತೆ. ಇದನ್ನ ಫೈಬ್ರೋಸಿಸ್ ಅಂತೀವಿ. ನಮ್ಮ ಮ್ಯೂಕೋಸ್ ಮೆಂಬ್ರೇನ್ ನೋಡಿ, ಬಾಯಿಯೊಳಗೆ ಬೆಳ್ಳು ಹಾಕಿ ನಾವು ಮುಟ್ಟಿದ್ರೆ ವೆರಿ ಸಾಫ್ಟ್ ಲೇಯರ್ ಇದು ಮ್ಯೂಕಸ್ ಮೆಂಬ್ರೇನ್ ಹೋಗ್ತೀವಿ. ಅದು ಬರ್ತಾ ಬರ್ತಾ ಫೈಬ್ರೋಸಿಸ್ ಆಗ್ಬಿಡುತ್ತೆ, ಬಾಯೇ ಓಪನ್ ಮಾಡೋಕ್ಕಾಗಲ್ಲ. ಇದು ಕೂಡ ನಾವು ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಅಂತೀವಿ. ಮುಂದೆ ಇಂಥವ್ರಿಗೆ ಕ್ಯಾನ್ಸರ್ ಇನ್ನೊಂದು 5 ವರ್ಷ ಬಿಟ್ಟ ಮೇಲೆ ಓರಲ್ ಕ್ಯಾನ್ಸರ್ ಆಗುತ್ತೆ. ಓಕೆ, ಏನಕ್ಕೆ ಕೇಳ್ತಾ ಇದ್ರಿ? ಮಾತಾಡ್ತೀನಿ. ಒಂದು ಕಾಲ್ ಇದೆ. ನಮಸ್ಕಾರ. ಹಲೋ ಹಲೋ, ಹೇಳಿ, ತಮ್ಮ ಹೆಸರು ಯಾವರಿಂದ? ಸರ್ ನಮ್ಮ ಹೆಸರು SP ಪಾಟೀಲ್ ಅಂತ. ಓಕೆ, ಹೇಳಿಯಪ್ಪ. ರಾಯಚೂರು ಡಿಸ್ಟಿಕ್ ಸರ್. ಓಕೆ, ಕೇಳ್ರಿ ಪ್ರಶ್ನೆ. ಸರ್ ನಮ್ದು ಮುಂಚೆ ಅಂದ್ರೆ ಸ್ವಲ್ಪ ಗುಟ್ಕಾಗ್ತಿದ್ವಿ ಸರ್, ಗುಟ್ಕಾಗ್ತದ ಬಿಟ್ಟಿವಿ ಸರ್. ಓಕೆ, ಈಗ 6 ಮಂತ್ ಆಯ್ತು ಸರ್. ಆದ್ರೆ ಇನ್ನು ಊಟ ಮಾಡ್ಬೇಕಾದ್ರೆ ಬಾಯಿ ಉರಿ ಬರ್ತಾಯ್ತು ಸರ್ ನಾಲಿಗೆ. ಹೌದು, ಬಿಟ್ಟಿರೋದು ಒಳ್ಳೇದಾಯ್ತು. ನೀವು ಸಾಕಷ್ಟು ಮಲ್ಟಿ ವಿಟಮಿನ್ಸ್ ಮಾತ್ರೆ ತಗೋಬೇಕು. ಸೊ ಅದರಿಂದ ನಿಮ್ಗೆ ಒಳ್ಳೇದಾಗ್ತದೆ. ಯಾಕಂದ್ರೆ ಇಷ್ಟು ದಿನ ತಿಂದಿರೋವಾಗೆ ನಿಮ್ಮ ಬಾಯಿಯೊಳಗಿರೋ ಮ್ಯೂಕಸ್ ಮೆಂಬ್ರೇನ್ ಎಲ್ಲ ಗಟ್ಟಿ ಆಗಿರುತ್ತೆ. ಬಿಟ್ಟಿದ್ದು ಒಳ್ಳೇದಾಯ್ತು. ಇನ್ನು ಅಪ್ಪಿತಪ್ಪಿನೂ ತಂಬಾಕನ್ನ ಯಾವುದೇ ರೂಪದಲ್ಲಿ ಕೈನಿ ಹಾಕೋತೀನಿ, ಇದು ಹಾಕೋತೀನಿ, ಏನೂ ಮಾಡಕ್ ಹೋಗ್ಬಾರ್ದು. ಬಟ್ ದಿನೇ ದಿನೇ ಇಂಪ್ರೂವ್ ಆಗುತ್ತೆ. ನಿಮ್ಮ ಆಹಾರ ಪದ್ಧತಿ, ತಿನ್ನುವ ಆಹಾರದಲ್ಲಿ ಹೆಚ್ಚು ವೆಜಿಟೇಬಲ್ಸ್ ಇರಲಿ, ಫ್ರೂಟ್ಸ್ ಇರಲಿ. ಸೊ ಹಂಗಾಗಿ ಅದರಿಂದ ಒಳ್ಳೇದಾಗುತ್ತೆ. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಹಾಗೆ ಇನ್ನು ಬೇಸಿಗೆ ಕಾಲದಲ್ಲಿ ಅತಿಯಾದಂಥ ಹೀಟ್ ಪದಾರ್ಥಗಳನ್ನು ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಖಾರ ಜಾಸ್ತಿ ತಿಂದವ್ರಿಗೆ ಮೌತ್ ಅಲ್ಸರ್ ಆಗುತ್ತೆ ಅಂತ ಹೇಳ್ತಾರೆ. ನಿಜವಾಗದು ಆಗುತ್ತೆ ಸರ್ ಅಥವಾ ಹೇಗೆ? ಸ್ಪೈಸಿ ಫುಡ್ ಅಂತೀವಿ ನಾವು, ಇರಿಟೇಟ್ ಆಗುತ್ತೆ. ಸೊ ಅದರಿಂದ ಉಣ್ಣಾಗುತ್ತೆ, ನೋ ಡೌಟ್ ಇನ್ ಇಟ್. ತುಂಬಾ ಇದರೊಳಗೆ ಫ್ರೈ ಮಾಡಿರೋ ಅಂತ ಬಜ್ಜಿ ಬೋಂಡ ತಿನ್ನೋದು ಇವೆಲ್ಲ ಈ ಬೇಸಿಗೆ ಒಳಗೆ, ಚಳಿ ಒಳಗೆ ಜಾಸ್ತಿ ತಿಂತಾರೆ. ಬಟ್ ಈ ಬೇಸಿಗೆ ಒಳಗೆ ಟೈಮ್ ಪಾಸ್ ಅಂತ ತಿಂತಾರಲ್ಲ, ಚಿಲ್ಲಿ ಚಿಕನ್ ತಿನ್ನೋದು, ಇವೆಲ್ಲ ಸ್ಪೈಸಿ. ಎನಿ ಸ್ಪೈಸ್, ಅದ್ರ ಜೊತೆ ಎಣ್ಣೆ ಹೊಡೆಯೋದು, ಡೆಫಿನೆಟ್ಲಿ ಆಲ್ಕೋಹಾಲು ಈ ಮ್ಯೂಕಸ್ ಮೆಂಬ್ರೇನ್ ಎಲ್ಲ ಸುಡೋದ್ರಿಂದ ಬಾಯಿ ಹುಣ್ಣಾಗುತ್ತೆ. ಆಲ್ಕೋಹಾಲ್, ಸ್ಮೋಕಿಂಗ್ ಅಂಡ್ ಸ್ಪೈಸಿ ಫುಡ್ ಇವೆಲ್ಲವೂ ಕೂಡ ಬಾಯಿ ಹುಣ್ಣಿಗೆ ಕಾರಣ. ಓಕೆ, ಮಾತಾಡೋಣ. ಹಾಗೆ ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ಹಲೋ. ಹಲೋ ಹಲೋ ಸರ್. ಹೇಳಿ ಸರ್, ತಮ್ಮ ಹೆಸರು ಯಾವರಿಂದ? ತುಮಕೂರು ಜಿಲ್ಲೆ ಕಜ್ಜೇರ ಸರ್. ಓಕೆ, ಕೇಳಿ ಸರ್, ಏನು ಪ್ರಶ್ನೆ ಇದೆ ಕೇಳಿ. HCV ಆಗಿತ್ತು ಸರ್. ಏನಾಗಿತ್ತು? HCV. HUV? HIV ಕಾಯಿಲೆ ಆಗಿತ್ತು. 2 ವರ್ಷ ಆದ್ಮೇಲೆ ಟ್ರೀಟ್ಮೆಂಟ್ ತಗೊಂಡೆ. 3 ತಿಂಗಳು ಟ್ರೀಟ್ಮೆಂಟ್ ಆದ್ಮೇಲೆ ನಿಲ್ಸ್ಬಿಡು ಅಂದ್ರು, ನಿಲ್ಸಿದ್ದೆ. ಒಂದು 20 ತಿಂಗಳು ಆದ್ಮೇಲೆ ತಿರ್ಗಿ ಬಂದ್ಬಿಟ್ಟಿದೆ. ತೊಂದ್ರೆ ಬಂತಂದ್ರೆ ಸರಿಯಾಗೋಲ್ಲ. ಇವೆಲ್ಲ ಹೆಪಟೈಟಿಸ್ ಕಾಯಿಲೆಗಳು, ಲಿವರ್ ಇದು, HPV, HCV, HBsAg, ಇವೆಲ್ಲ HBS, ಇವೆಲ್ಲ ವೈರಲ್ ಕಾಯಿಲೆಗಳು. ಅವ್ರು ಹೇಳ್ದಂಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಇವತ್ತು ಅದರ ವಿಚಾರದಲ್ಲಿ ನಾವು ಮಾತಾಡ್ತಾ ಇಲ್ಲ, ಬಾಯಿ ಹುಣ್ಣಿನ ಬಗ್ಗೆ ಮಾತಾಡ್ತಿದ್ದೀವಿ. ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ ನೀವು ಕರೆಕ್ಟಾಗಿ ತಗೊಳ್ಳಿ, ಅವ್ರು ಹೇಳ್ದಂಗೆ ನೀವು ಫಾಲೋ ಮಾಡಿ. ಸರಿ, ಒಂದು ಅದೇ ಖಾರ ತಿನ್ನುವಂಥ ಪದಾರ್ಥಗಳು, ಅತಿಯಾಗಿ ಖಾರ ತಿನ್ನೋ ಸ್ಪೈಸಿ ಫುಡ್ಸ್ಗಳು ಅಂತಂದ್ರೆ ಮೌತ್ ಅಲ್ಸರ್ಗೆ ಕಾರಣ ಆಗುತ್ತೆ. ಹೌದು, ಅಥವಾ ಬೇರೆ ಯಾವ್ದೋ ಸೈಕಲ್ ಇದ್ದಂಗೆ. ಓಕೆ, ಖಾರ ತಿಂದ್ರೆ ಆಗುತ್ತೆ, ಅದಾದ್ಮೇಲೆ ಖಾರ ತಿನ್ನಕ್ ಆಗಲ್ಲ, ಈ ಹುಣ್ಣುಗಳು ಜಾಸ್ತಿ ಆಗ್ತಾ ಹೋಗ್ತವೆ, ಒಂದು ರಿಪೀಟೆಡ್ ಸೈಕಲ್ ಆಗುತ್ತೆ. ಬಟ್ ಅಷ್ಟು ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಇದ್ರ ಕಾಂಪ್ಲಿಕೇಶನ್ಸ್ ಏನಂದ್ರೆ
ಓವರಾಲ್ ಹೆಲ್ತ್ ಇಂಪ್ರೂವ್ ಆಗಲ್ಲ. ಯಾಕೋ ಏನು ತಿನ್ನೋಕ್ಕಾಗಲ್ಲ, ಮನಸ್ಸಿಗೆ ಉಲ್ಲಾಸ ಇರಲ್ಲ, ಟೆನ್ಷನ್ ಜಾಸ್ತಿ ಆದಂಗೆಲ್ಲ ಇದಂಗೆ ಸೈಕಲ್ ಇದು. ಸೊ ಅವರಿಗೆ ಗುಂಡುಗಳು ಆಗ್ತಾನೆ ಇರ್ತವೆ. ಬಟ್ ಒಂದೇ ಏನಂದರೆ ಇದು ಭಾಳ ಜನಕ್ಕೆ ಭಯ, ಬ್ರೆಸ್ಟ್ನಾಗಾಗಲಿ ಒಂದು ಲಂಪ್ ಇದ್ರೆ ಕ್ಯಾನ್ಸರ್ ಆಗ್ಬೋದಾ ಡಾಕ್ಟ್ರೆ ಅಂತಾರಲ್ಲ, ಅದೇ ಥರ ಬಾಯಿಹುಣ್ಣಲ್ಲಿ ಕ್ಯಾನ್ಸರ್ ಆಗ್ಬೋದಾ? ಈ ಪರ್ಟಿಕ್ಯುಲರ್ ಅಲ್ಸರ್ಗಳಲ್ಲಿ ಕ್ಯಾನ್ಸರ್ ಆಗಲ್ಲ. ಬಟ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಕ್ಯಾನ್ಸರ್ ಅಥವಾ ಕೋ ಎಕ್ಸಿಸ್ಟಿಂಗ್ ಕ್ಯಾನ್ಸರ್ ಅಂತೀವಿ, ನಾಲಿಗೆ ಒಳಗೆ ಒಂದು ದೊಡ್ಡ ಹುಣ್ಣು ಇರುತ್ತೆ, ಅದ್ರ ಬಗ್ಗೆ ಅವ್ರಿಗೆ ಗಮನ ಹೋಗಲ್ಲ, ಬರೀ ಈ ಹುಣ್ಣಿನ ಬಗ್ಗೆ ಇದು ಮಾಡ್ತಿರ್ತಾರೆ. ಕ್ಲಿನಿಷಿಯನ್ ಅಷ್ಟೇ ಕರೆಕ್ಟಾಗಿ ಎಕ್ಸಾಮ್ ಮಾಡಲಿಲ್ಲ ಅಂದರೆ ಅದನ್ನು ಮಿಸ್ ಮಾಡ್ತಾರೆ. ಆ ರೀತಿ ಆಗಬಾರ್ದು ಅಂತ ಅಷ್ಟೇ. ಓಕೆ, ಹಾಗೆ ಒಂದು ಕಾಲ್ ಇದೆ. ನಮಸ್ಕಾರ. ಹಲೋ, ಹೇಳಿ ಸರ್, ತಮ್ಮ ಹೆಸರು ಯಾವರಿಂದ? ರಘುಕುಮಾರ್ ಅಂತ ಬೆಂಗಳೂರಿಂದ. ಹೇಳಿ ಸರ್, ಏನು ಪ್ರಶ್ನೆ? ಇದು ಸರ್, ನಾನು ಇದೆ ಡಯಾಬಿಟಿಸ್ 10 ವರ್ಷದಿಂದ. ಅದೇ ಸ್ವಲ್ಪ ಎಲ್ಲ ಕಂಟ್ರೋಲ್ ಇದೆ. ಆಯುರ್ವೇದಿಕ್ ಇಂಗ್ಲಿಷ್ ಮೆಡಿಸಿನ್ ತಗೊಳ್ತಾ ಇದ್ದೀನಿ. ಓಕೆ. ಆಮೇಲೆ ಇದು ಕಾಲು ಫೂಟು ಹೆಜ್ಜೆ ಪೈನ್ ಬರ್ತಾ ಇದೆ. ಅದು ಏನ್ ಮಾಡ್ಬೇಕು ಸರ್? ಇವೆಲ್ಲ ಡಯಾಬಿಟಿಸ್ ಇಸ್ ಎ ಮೆಟಬಾಲಿಕ್ ಡಿಸಾರ್ಡರ್ ಅಂತೀವಿ ನಾವು. ಇಡೀ ದೇಹದ ಪ್ರತಿಯೊಂದು ಆರ್ಗನ್ಗೂ ಕೂಡ ಡಯಾಬಿಟಿಸ್ ಎಫೆಕ್ಟ್ ಇದ್ದೇ ಇರುತ್ತದೆ. ಅದರಿಂದ ಕಾಲು ಊತ ಬಂದ್ರೆ ಅದು ನಿಮ್ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಅಲ್ಲ, ಇವನ್ ಪೈನು ಕೂಡ ಇವೆಲ್ಲ ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್ ಅಂತೀವಿ. ಮಸ್ಕ್ಯುಲರ್ ಪ್ರಾಬ್ಲಮ್ ಪೈನ್ ಇರ್ಬೋದು, ಜಾಯಿಂಟ್ ಪೈನ್ ಇರ್ಬೋದು. ನಿಮ್ಮ ಡಾಕ್ಟರ್ ಹತ್ರ ತೋರಿಸಿದ್ರೆ ಕರೆಕ್ಟಾಗಿ ಅದಕ್ಕೆ ಗೈಡೆನ್ಸ್ ಸಿಗುತ್ತೆ. ಒಟ್ಟು ಏನೇ ಮಾಡಬೇಕಾದ್ರೂ ಮೊದಲು ನಿಮ್ಮ ಡಯಾಬಿಟಿಸ್ ಗುಡ್ ಕಂಟ್ರೋಲ್ನಾಗ ಇರಲಿ. ನೀವು ಯಾವ್ದನ್ನ ಸಿಸ್ಟಮ್ ತಗೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು, ಬಟ್ ಕಂಟ್ರೋಲ್ನಾಗಿರ್ಬೇಕು. HbA1c 6.5 ಇದ್ರೆ ನೀವು ಯಾವುದೇ ಸಿಸ್ಟಮ್ ತಗೊಳ್ಳಿ, ಅಭ್ಯಂತರ ಇಲ್ಲ. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಕಾಲ್. ನಮಸ್ಕಾರ. ಹಲೋ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು ಯಾವರಿಂದ? ನಮ್ದು ಇಲ್ಲಿ ಬೆಂಗಳೂರಿನ ನಾಗರತ್ನ ಅಂತ ಹೇಳಿ. ಕೇಳ್ರಿ, ಏನ್ ಪ್ರಶ್ನೆ? ಅದು ನಮ್ಗೆ ಕಾಲು ಎಡಗಡೆ ಚಪ್ಪೆಲಿ ಸರ್. ಏನಾಗಿದೆ ಎಡಗಡೆ? ಎಡಗಡೆ ಚಪ್ಪೆ ಸರ್. ಚಪ್ಪೆದಲ್ಲಿ ಖಂಡ ಮಾಂಸ ಬೆಳಿತಾ ಇದೆ. ಅದು ಹಂಗಾಗಿ ಅದು ಟ್ಯಾಬ್ಲೆಟ್ ತಗೊಂಡ್ರೆ ಕಡಿಮೆ ಆಗತ್ರಿ, ಮತ್ತೆ ತಿರ್ಗಾ ಆತರ ಆಗತ್ತ. ಎಡಕಾಲ್ನಲ್ಲಿ ಚಪ್ಪೆ ಈ ಭಾಗದಲ್ಲಿ. ಮೀನ್ ಕಂಡ ಅಂತೀವಿ ಕಾಲ್ನಲ್ಲಿ, ಮೇಲ್ಗಡೆ ಹೋದ್ರೆ ಚಪ್ಪೆ ಅಂತಾರೆ ತೊಡೆ. ಇದರಲ್ಲಿ ಇವೆಲ್ಲ ಮಸ್ಕ್ಯುಲರ್ ಪೇನ್ಸ್. ಅವು ತುಂಬಾ ಸಾರಿ ಸ್ಟ್ರೈನ್ ಇಂದ ಆಗುತ್ತೆ, ಅಥವಾ ವಿಟಮಿನ್ ಡಿ ಕಡಿಮೆ ಆದ್ರೆ ಆಗುತ್ತೆ. ಅಲ್ಲಿಗೂ ಇದಾಯ್ತು ಅಂದ್ರೆ ನೀವು ಸ್ಪೈನ್ ನಿಂದ ನರ ಬರ್ತದೆ, ಸಯಾಟಿಕ್ ನರ್ವ್ ಅಂತೀವಿ. ನೀವು ಸ್ಪೈನ್ ಸರ್ಜನ್ ಅಥವಾ ಆರ್ಥೋಪೆಡಿಕ್ ಸರ್ಜನ್ ತೋರಿಸಿದ್ರೆ ಆ ಕಡೆ ಏನಾದ್ರೂ ಡಿಸ್ಕ್ ಒಳ್ಳಿ ನಿಮ್ಮ ನರದ ಮೇಲೆ ಕೂತಿದ್ರೆ ಅದರಿಂದ ಬರ್ಬೋದು ಅಂತ ನೋಡ್ತಾರೆ. ನೀವು ಇಂಡಿವಿಜುವಲ್ ಪ್ರಾಬ್ಲಮ್ ಇದು, ನೀವು ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳಿ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಹಲೋ ಸರ್. ನಮಸ್ಕಾರ. ಹೇಳಿ ಸರ್, ಪ್ರಶ್ನೆ ಕೇಳಿ. ಸರ್, ನಾವು ಜೀವನಹಳ್ಳಿಯಿಂದ ಮಾತಾಡ್ತಾ ಇರೋದು. ಸರ್, ನಾವು ಮೌತ್ ಕ್ಯಾನ್ಸರ್ ಆಗಿತ್ತು ಸರ್. ಇದು ನಾವು ರಾಮಚಂದ್ರ ಡಾಕ್ಟರ್ ಕಿಡ್ವಾಯ್ ಡೈರೆಕ್ಟರ್ ಆಪರೇಷನ್ ಮಾಡಿದ್ದು. ವೆರಿ ಗುಡ್ ಸರ್. ಆಮೇಲೆ ಇದು ರೇಡಿಯೇಷನ್ ತಗೊಂಡಿನಿ ಸರ್. ನಾವು ರೇಡಿಯೇಷನ್ ತಕೊಂಡ ಮೇಲೆ ಅದು 1 ವರ್ಷ ಆಗಿದೆ ಸರ್. ಇನ್ನೂ ಅದು ಹಂಗೆ ಇದೆ ಸರ್. ಸರ್, ರಾಮಚಂದ್ರ ಡಾಕ್ಟ್ರು ನಾನು ಇಬ್ರು ಆತ್ಮೀಯರು. ನನ್ನ ಜೂನಿಯರ್ ಅವರು. ಈಸ್ ಎ ಗುಡ್ ಸರ್ಜನ್. ಅವ್ರು ಮಾಡಿರೋದ್ರಿಂದ ನೀವು ಇಷ್ಟು ದಿನ ಉಳ್ಕೊಂಡಿದ್ದೀರಿ, ಅದಕ್ಕೆ ದೇವರು ಕೈ ಮುಗಿರಿ. ರೇಡಿಯೋಥೆರಪಿ ನೋಡಿ, ಮೌತ್ ಅಲ್ಸರ್ಗೆ ಇವೆಲ್ಲ ಕ್ಯಾನ್ಸರ್ ಆಫ್ ದಿ ಟಂಗು, ಚೀಕ್ ಅಂತೀವಿ. ಸರ್ಜರಿ, ರೇಡಿಯೋಥೆರಪಿ, ಕೀಮೊಥೆರಪಿ ಇವೆಲ್ಲ ಇರ್ತವೆ. ಆ ಊತ ಪೂರ್ತಿ ಇಳಿದಿದ್ರು ಕೂಡ ನೀವು ಫಾಲೋ ಅಪ್ ಹೋಗಿ. ನೀವು ಎಷ್ಟು ವರ್ಷ ಆಯ್ತು ಆಪರೇಷನ್ ಆಗಿ? ಓಕೆ. ಸೊ ಈ ಮೌತ್ ಡೆಫಿನೆಟ್ ಟ್ರೀಟ್ಮೆಂಟ್. ಸೊ ಕಿದ್ವಾಯ್ ನೋಡಿದ್ರು ಅವರು ಡೈರೆಕ್ಟರ್ ಆಗಿ. ವಾಸ್ ಎ ಗುಡ್ ಸರ್ಜನ್, ಈಸ್ ಎ ಗುಡ್ ಸರ್ಜನ್ ಈಗಲೂ ಕೂಡ. ಸೊ ಡೆಫಿನೆಟ್ಲಿ ಓರಲ್ ಕ್ಯಾನ್ಸರ್ ಇರೋರು ಜನಗಳು ಎದುರ್ಕೋತಾರೆ. ಅರ್ಧ ಕೆನ್ನೆ ತೆಗೆದು ಬಿಡ್ತಾರೆ, ಅರ್ಧ ನಾಲ್ಗೆ ತೆಗಿತಾರೆ. ರೀಕನ್ಸ್ಟ್ರಕ್ಷನ್ ಇರುತ್ತೆ. ಇಟ್ಸ್ ಎ ವೆರಿ ಪ್ಲಾಂಟ್ ಸರ್ಜರಿ. ದಯವಿಟ್ಟು ಎಲ್ಲೋ ಎದುರ್ಕೊಂಡು ನಾಟಿ ಔಷಧಿ ತಗೋತೀನಿ, ಅಲ್ಲೆಲ್ಲ ಹೋಗ್ತೀನಿ, ದಯವಿಟ್ಟು ಮಾಡಬೇಡಿ ಓರಲ್ ಕ್ಯಾನ್ಸರ್. ಆಮೇಲೆ ಇನ್ನೊಂದು, ಈ ಕ್ಯಾನ್ಸರ್ ಬಗ್ಗೆ ಇನ್ನೊಂದು ಕಂಡೀಷನ್ ನೀವು ನೆನಪಿದೆಯೋ ಇಲ್ಲೋ, ದೇವರಾಜ ಅರಸು ಸಾಯೋದಕ್ಕೆ ಮೊದಲು ಹರ್ಪಿಸ್ ಕಾಯಿಲೆ ಅಂತ ಆಗಿತ್ತು ಮೇಲೆ ತುಟಿಗೆ. ಅದು ವೈರಸ್ ಕಾಯಿಲೆ. ಇವನ್ ಬಾಯಿ ಹುಣ್ಣಿಗೆ ಅದು ಒಂದು ಕಾರಣ. ವೈರಸ್ ಹೈಲಿ ಪೇನ್ಫುಲ್, ತುಂಬಾ ಪೇನ್ಫುಲ್ ಕಂಡೀಷನ್ ಅಂದ್ರೆ ಹರ್ಪಿಸ್ ಸಿಂಪ್ಲೆಕ್ಸ್ ಅಂತೀವಿ. ಇದ್ರೂ ನೆನಪಿರ್ಬೇಕು. ಯಾರಿಗಾದ್ರೂ ನಿಮ್ ತುಟಿಗೆ ಅಥವಾ ಮೇಲ್ಗಡೆ ಕೆಳಗಡೆ ತುಟಿಗೆ ಹುಣ್ಣುಗಳಾಗಿ ಈ ತರ ಸಣ್ಣ ಸಣ್ಣ ಅಲ್ಸರ್ ಆಗಿ ತುಂಬಾ ಪೇನ್ ಇರುತ್ತೆ. ಅದು ಸತ್ಯ ಪೇನ್ಫುಲ್ ಅಂದ್ರೆ ಸರ್ಪ ಸುತ್ತು ಕಾಯಿಲೆ ಅಂತ ಕನ್ನಡದಲ್ಲಿ. ಸೊ ಅದನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಆ ತರ ಏನಾದಾಗ ನೀವು ಸ್ಕಿನ್ ಡಾಕ್ಟರ್ ಹತ್ರ ಆಗ್ಲಿ ಅಥವಾ ನಿಮ್ ಫ್ಯಾಮಿಲಿ ಫಿಸಿಷಿಯನ್ ಹತ್ರ ತೋರಿಸ್ಕೊಳ್ಳಿ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಹಲೋ. ಹಲೋ, ನಮಸ್ತೆ. ಹೇಳಿ, ತಮ್ಮ ಹೆಸರು ಯಾವರಿಂದ? ನಮಸ್ತೆ ಸರ್. ಹೇಳಿಮ್ಮ.
ಸರ್ ನನ್ಗೆ ಮತ್ತೆ ನನ್ ಮಗನ್ಗೆ ಯಾವಾಗ್ಲೂ ಬಾಯಲ್ಲಿ ಹುಣ್ಣಾಗುತ್ತೆ ಸರ್. ಅದು ಮತ್ತೆ ಅದು ಬ್ರಷ್ ಎಲ್ಲ ಮಾಡಕ್ಕಾಗಲ್ಲ, ಫುಲ್ ಬಾಯೆಲ್ಲ ನೋವು ಬರುತ್ತೆ ಸರ್. ಇದು ಕೆಲವರಿಗೆ ಫೆಮಿಲಿಯಲ್, ಒಂದು ಫ್ಯಾಮಿಲಿ ಒಳಗೆ ಪದೇ ಪದೇ ಆಗ್ತಾನೆ ಇರುತ್ತೆ. ಅದು ಒನ್ ಆಫ್ ದಿ ರೀಸನ್ಸ್. ಕರೆಕ್ಟಾಗಿ ಯಾಕೆ ಅಂತ ಗೊತ್ತಿಲ್ಲ. ನಿಮ್ಮ ಸಿಮಿಲರ್ ಕೈಂಡ್ ಆಫ್ ಫುಡ್ ಇಬ್ಬರು ಅಮ್ಮ ಮಗ ತಗೋತೀವಿ, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸು. ಕೆಲವು ಫ್ಯಾಮಿಲಿ ಒಳಗೆ ಹಿಂಗೆ ಆಗುತ್ತೆ. ನೀವೇ ಅದಕ್ಕೆ ಎಕ್ಸ್ಟ್ರಾ ವೆಜಿಟೇಬಲ್ಸ್ ತೊಗೊಳೋದು ಅಥವಾ ಸೂಟಬಲ್ ಹಣ್ಣುಗಳು ತಿನ್ನೋದು ಈ ಥರ ಮಾಡ್ಕೋಬೇಕು. ಇದೇನು ಕೆಟ್ಟ ಕಾಯಿಲೆ ಅಲ್ಲ, ಬಟ್ ನಿಮಗೆ ಸಫರಿಂಗ್ ಇರುತ್ತೆ. ಆದರೂ ಕೂಡ ಆ ಟೈಮ್ನ ತೀರಾ ಸಪ್ಪೆ ತಿನ್ನೋಕೆ ಹೋಗಬೇಡಿ. ಕಷ್ಟನೋ ಸುಖನೋ ಸ್ವಲ್ಪ ನಾರ್ಮಲ್ ಫುಡ್ ತಿನ್ನಿ, ಜೊತೆಗೆ ಮೆಡಿಸಿನ್ ತೊಗೊಳ್ಳಿ. ಒಂದು ಕಾಲ್ ಇದೆ. ನಮಸ್ಕಾರ. ಹಲೋ, ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್, ತಮ್ಮ ಹೆಸರು ಯಾವೂರಿಂದ? ನಾವು ಇದೆ ಸರ್ ರಾಯಚೂರಿಂದಾನೆ. ರಾಯಚೂರಿಂದ, ಹೇಳ್ರಿ, ಏನು ಪ್ರಶ್ನೆ? ಇದು ನಮ್ಮ ತಾಯಿಯವರಿಗೆ ಒಂದು 6 ವರ್ಷದಿಂದ ಕಾಲ್ ಜೋಮ್ ತಿಂತಾವ ಅಂತೇಳಿ ಆಪರೇಷನ್ ಆಗಿತ್ತು. ಕಾಲ ಜೋ ಆಗಿತ್ತಂತ? ಜೋಮ್ ಹಿಡಿತಾ ಇತ್ತು, ಕಾಲು ಹಿಡಿತಾ ಇತ್ತು. ಹಾಗಾಗಿ L4 L5 ಹತ್ರ ಆಪರೇಷನ್ ಆಗಿತ್ತು. ಆಮೇಲೆ ಸುಮಾರು ವರ್ಷದಿಂದ ಅದೇ ಏನು ಡಿಫ್ರೆನ್ಸ್ ಆಗಿಲ್ಲ. ನೋಡಿಯಪ್ಪ, ಇದು ಡಿಸ್ಕ್ ಪ್ರಾಬ್ಲಮ್ ಅಂತೀವಿ. ಎಷ್ಟು ವಯಸ್ಸು ಅವ್ರಿಗೆ? ಅವರಿಗೆ ಒಂದು 55. ಒಳ್ಳೇದಾಯ್ತು. ಡಿಸ್ಕೆಕ್ಟಮಿ ಮಾಡಿರ್ತಾರೆ. ನರ ಬರುತ್ತೆ ಬೆನ್ನಿನಿಂದ ಕಾಲವರೆಗೂ, ಸಯಾಟಿಕ್ ನರ ಅಂತೀವಿ. ಅದು ಸರಿ ಹೋಗಿರುತ್ತೆ. ಬಟ್ ಇವಾಗ ಮತ್ತೆ ಏನೋ ಪ್ರಾಬ್ಲಮ್ ಆದರೆ ಇನ್ನೊಂದು ಡಿಸ್ಕ್ ಸ್ಲಿಪ್ ಆಗಿರ್ಬೋದು. L4 L5 ಆಗಿರುತ್ತೆ. ಅವಾಗ ಇವಾಗ ಹೈಯರೋ ಲೋವರೋ ಆಗ್ಬೋದು. ಅದಕ್ಕೆ ದಯವಿಟ್ಟು ಅದೇ ಸರ್ಜನ್ಗೆ ಹೋಗಿ ಇನ್ನೊಂದ್ಸರಿ ತೋರಿಸಿ. ಹಾಗೆ ಸರ್, ಇನ್ನು ಮೌತ್ ಅಲ್ಸರ್ ಬಗ್ಗೆ ಮಾತಾಡ್ಬೇಕಾದ್ರೆ ಸಾಕಷ್ಟು ಮೌತ್ ಅಲ್ಸರ್ ಅಂದ್ಕೊಳ್ಳೆ ಕೇವಲ ನಾಲ್ಗೆ ಭಾಗದಲ್ಲಿ ಬರೋಲ್ಲ, ತುಟಿಯಲ್ಲಿ ಬರುತ್ತೆ, ಒಸಡುಗಳಲ್ಲಿ ಬರುತ್ತೆ. ಈ ವೆರೈಟಿ ಆಫ್ ಈ ಹುಣ್ಣಿಗೆ ಯಾವೆಲ್ಲ ರೀತಿಯ ಟ್ರೀಟ್ಮೆಂಟನ್ನು ಸಜೆಸ್ಟ್ ಮಾಡ್ತೀರಾ? ಏನೇ ಭಾಳ ಖುಷಿ ಆಗುತ್ತೆ ನಿಮ್ಮ ಈ ಅದ್ಭುತ ಕಾರ್ಯಕ್ರಮದಲ್ಲಿ. ನಾನು ಕೂಡ 12ನೇ ತಾರೀಕು ಭಾಗವಹಿಸ್ತೀನಿ. ಭಾಳ ಖುಷಿ ಆಗುತ್ತೆ. ನೀವು ಕೇಳಿದ ಪ್ರಶ್ನೆ, ನಮ್ಮ ಡೆಫಿನೇಷನ್ ಇದೆ. ಓರಲ್ ಕ್ಯಾವಿಟಿ ಅಂದರೆ ತುಟಿ, ಗಮ್ಮು, ಚೀಕು, ಪ್ಯಾಲೆಟು ಇವೆಲ್ಲ ಸೇರುತ್ತೆ. ಸೊ ಈ ಹುಣ್ಣುಗಳು ಎಲ್ಲಿ ಬೇಕಾದರೂ ಆಗ್ಬೋದು. ಅದರಲ್ಲಿ 2 ವಿಶೇಷದ ಇದುವರೆಗೂ ನಾವು ಮೆನ್ಷನ್ ಮಾಡಿಲ್ಲ. ಕೆನ್ನೆಯ ಒಳಗಡೆ ಒಂದು ಬಿಳಿ ಮಚ್ಚೆ ಬರುತ್ತೆ ಅಥವಾ ಕೆಂಪು ಮಚ್ಚೆ ಬರುತ್ತೆ. ಇದನ್ನ ನಾವು ಲ್ಯೂಕೋ ಅಂದ್ರೆ ಬಿಳಿ, ಪ್ಲೇಕಿ ಅಂದ್ರೆ ಮಚ್ಚೆ. ಅದನ್ನ ದಯವಿಟ್ಟು ನಿಮ್ಮ ಡೆಂಟಲ್ ಡಾಕ್ಟರ್ಗೆ, ಅಥವಾ ಇದು ಒನ್ ಆಫ್ ದಿ ಪ್ರೀ ಕ್ಯಾನ್ಸರಸ್ ಕಂಡೀಷನ್. ನೋವಿಲ್ಲ ಅಂತ ಸುಮ್ಮನೆ ಇರಬೇಡಿ. ಇದನ್ನು ಡಾಕ್ಟರ್ಗೆ ತೋರಿಸಿ ಬಯಾಪ್ಸಿ ಮಾಡ್ತೀವಿ. ಮುಂದೆ ಕ್ಯಾನ್ಸರ್ ಆಗ್ಬೋದಾ ಅನ್ನೋದನ್ನ ನೋಡ್ತೀವಿ. ಇನ್ನೊಂದು ಎರಿಥ್ರೋಪ್ಲೇಕಿ, ಅವೆರಡು ಕೂಡ. ಆಮೇಲೆ ಫಂಗಸ್ ಒಂದ್ ಕಡೆ ಆಗುತ್ತೆ ಕೆಲವರಿಗೆ. ಬಾಯಿನೊಳಗೆ ಈ ಫಂಗಸ್ ಆಗುತ್ತೆ. ಯಾವಾಗ ಆಗುತ್ತೆ ಅಂದರೆ, ಫಂಗಸ್ ಬಂದಾಗ ನಮಗೆ ನಾವೇ ಕಂಡುಹಿಡಿತೀವಿ ಏನಾರ ಡಯಾಬಿಟಿಸ್ ಇದೆಯಾ, HIV ಇದೆಯಾ. ಸೊ ದಯವಿಟ್ಟು ಇವೆರಡನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮ ಹತ್ರ ಬಂದಾಗೆ ಅನ್ಕೊಳ್ತೀವಿ. ಸೊ ಅಲ್ಟಿಮೇಟ್ಲಿ ಚಿಕಿತ್ಸೆ ಮಾತ್ರ ಬಹಳ ಸರಳ. ಕಂಡೀಷನ್ ಡಯಾಗ್ನೋಸ್ ಆಗಬೇಕು. ಆಪ್ತಸ್ ಅಲ್ಸರ್ ಅಂದರೆ ಸಿಂಪಲ್ ಅಲ್ಸರ್ಗಳು. ಅವಕ್ಕೆ ಬಹಳ ಸರಳವಾದ ಟ್ರೀಟ್ಮೆಂಟು, ಸೆಲ್ಫ್ ಲಿಮಿಟಿಂಗ್. ಅವು ತನ್ನಷ್ಟಿಗೆ ತಾನೇ 10 ದಿಂದ 14 ದಿನದಲ್ಲಿ ವಾಸಿ ಆಗುತ್ತೆ. ಪದೇ ಪದೇ ಬರೋರಿಗೆ ನಮ್ಮ ಅಡ್ವೈಸ್ ಬೇಕು. ಅವಾಗ ಸ್ಟೀರಾಯ್ಡ್ಸ್ ಯೂಸ್ ಮಾಡ್ತೀವಿ, ಅದರ್ವೈಸ್ ಸ್ಟೀರಾಯ್ಡ್ಸ್ ಯೂಸ್ ಮಾಡೋದಿಲ್ಲ. ನಿಮ್ಮ ಆಹಾರದಲ್ಲಿ ಅದಕ್ಕೆ ಊಟ ಬಲ್ಲವನಿಗೆ ರೋಗವಿಲ್ಲ. ನಿಮ್ಮ ಮುಂದಿನ ದಿನಗಳಲ್ಲಿ ನೀವು ಹೇಳಿದ್ದು ಖುಷಿ ಆಗುತ್ತೆ. ಎಂಥ ಊಟ ತಿಂದರೆ ಇಂಥ ಬಾಯಿ ಹುಣ್ಣುಗಳು ತಪ್ಪಿಸ್ಕೋಬೋದು ಅನ್ನೋದ್ರ ಕೂಡ ನಾವೊಂದು ವಿವರನ ಕೊಡ್ಬೋದು. ಅದನ್ನು ದಯವಿಟ್ಟು ಮೌತ್ ಇಂಡಿಕೇಟ್ಸ್ ನಮ್ಮ GITಗೆ ದ್ವಾರ. ಅದು ನಿಮ್ಮ ಬಾಯಿ ಸ್ವಚ್ಛಾಗಿದ್ರೆ, ಚೆನ್ನಾಗಿದ್ರೆ, ಹುಣ್ಣಿಲ್ಲ ಅಂದರೆ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ.